ಎಲ್ಲರಿಗೂ ನಮಸ್ಕಾರ. ಇಂದಿನ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಸಂಸ್ಥಾಪನಾ ದಿನಾಚರಣೆಯ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಮಾನಿ ಉಚ್ಚೇಶ್ವರ ಮಹಾಸ್ವಾಮಿಗಳು, ಸಂಸ್ಥಾನ ಮಠ ಕಮ್ಮತಿಗಿ ಮತ್ತು ಅಧ್ಯಕ್ಷತೆಯನ್ನು ವಹಿಸಿದಂಥ ಕೊಟ್ಟೂರು ಮಹಾಸ್ವಾಮಿಗಳು ಕಲ್ಮಠ, ಅಲ್ಲದೆ ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯಮಾನ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಗಣ್ಯಮಾನ್ಯರೇ, ಕೊಟ್ಟೂರು ವಿದ್ಯಾವರ್ಧಕ ಸಂಘದ ಅಧ್ಯಾಪಕಿನಿಯರೇ, ಮುದ್ದು ಮಕ್ಕಳೇ, ಇಂದಿನ ಒಂದು ಈ ಸಮಾರಂಭದ ನೋಡಿದಾಗ ನನಗೂ ಬಹಳ ಖುಷಿ ಅನಿಸುತ್ತೆ. ಈ ಚಂದ್ರಪ್ಪನವರು ಹೇಳೋದು, ನಾವು ಸಹ ಒಂಥರ ಹಳ್ಳಿಯಲ್ಲಿ ಬೆಳೆದು ಕಾರಟಗಿ ಅಂತಹ ಒಂದು ಗ್ರಾಮದಲ್ಲಿ ನಾನು 8ನೇ ಕ್ಲಾಸಿನವರೆಗೆ ಓದಿ, ತದನಂತರ ನನ್ನ ಅಭ್ಯಾಸವನ್ನು ಬಳ್ಳಾರಿ, ಧಾರವಾಡ ಎಲ್ಲ ಮುಗಿಸಿ, ಗುಲ್ಬರ್ಗದಲ್ಲಿ ಮುಗಿಸಿ ಒಂದು ನಮ್ಮ ಗಂಗಾವತಿಗೆ 1990ರಲ್ಲಿ ನನ್ನ ಪ್ರಾರಂಭವನ್ನು ಮಾಡಿ, ನಮ್ಮ ಒಂದು IMA ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಭಾರತ ವೈದ್ಯಕೀಯ ಸಂಘ ಮುಖಾಂತರ ನಮ್ಮ ಸಾಕಷ್ಟು ಸೇವೆಗಳನ್ನು ಮಾಡಿದ ಒಂದು ಗುರುತರ ಸಲುವಾಗಿ ನನಗೆ ಈ ವರ್ಷ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷನಾಗಿ ಒಂದು ಸೇವೆ ಸಲ್ಲಿಸುವಂಥ ಒಂದು ಅವಕಾಶವನ್ನು ಸಿಕ್ಕಿದೆ. ಸೊ ಇದಕ್ಕೆ ಕೇವಲ ನಾನು ಒಂದೇ ಅಲ್ಲ, ನಮ್ಮ ಭಾರತೀಯ ವೈದ್ಯಕೀಯ ಸದಸ್ಯರು, ಗಂಗಾವತಿಯ ನಾಗರಿಕರು ಇವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಂತರ ಈ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಇತಿಹಾಸವನ್ನು ನೋಡಿದಾಗ 1965ರಲ್ಲಿ ಆಗ ನಮ್ಮ ಹೈದರಾಬಾದ್, ಕರ್ನಾಟಕ, ರಾಯಚೂರು ಜಿಲ್ಲೆಯ ಸಾಕಷ್ಟು ಶೈಕ್ಷಣಿಕವಾಗಿ ಹಿಂದುಳಿದಂಥ ಒಂದು ಭಾಗವಾಗಿತ್ತು. ಸೊ ಇಂತಹ ಒಂದು ಭಾಗದಲ್ಲಿ ಆಗ 1965ರಿಂದ ಕನಿಷ್ಠ 60 ವರ್ಷಗಳ ಹಿಂದೆಯೇ ಒಂದು ಹೈಸ್ಕೂಲ್ ಪ್ರಾರಂಭ ಮಾಡಿಸಿ, ಅಲ್ಲಿಂದ ಇಲ್ಲಿಯವರೆಗೆ ಕನಿಷ್ಠ 60 ವರ್ಷಗಳ ತನ್ನ ಸುದೀರ್ಘ ಅವಧಿಯಲ್ಲಿ 18 ಸಂಸ್ಥೆಗಳನ್ನು ಸ್ಥಾಪಿಸಿ ಈ ಭಾಗದ ಜನರಿಗೆ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗಲಿ ಅಂತೇಳಿ ನಡೆಸಿಕೊಟ್ಟಂಥ ಈ ಶಿಕ್ಷಣ ಸಂಸ್ಥೆಗೆ ನಿಜವಾಗಿಯೂ ಒಂದು ಶ್ಲಾಘನೀಯವಾದಂಥ ಕೆಲಸ. ಸೊ ಇದಕ್ಕೆ ಕಾರಣಕರ್ತ ಸಮರ್ಪಣಾ ಕಾರ್ಯಕ್ರಮ. ಅದೇ ತರನಾಗಿ ಈ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ರವೀಂದ್ರನಾಥ್ MH ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳು ಸರ್ ಅವರಿಗೂ ಕೂಡ ಈ ವೇದಿಕೆ ಮೇಲೆ ಇದೀಗ ಕೊಟ್ಟೂರೇಶ್ವರ ಸಮಾಜದ ವಿವಿಧ ಸ್ತರಗಳಲ್ಲಿ, ವಿವಿಧ ಸ್ಥಾನಗಳಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಸಮಾಜದಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿ ಎಲ್ಲ ಯುವ ಜನಾಂಗಕ್ಕೆ, ಎಲ್ಲ ಮುತ್ತು ಮಕ್ಕಳಿಗೆ ಮಾದರಿಯಾದಂತ ಎಲ್ಲ ಮಹನೀಯರಿಗೆ ಇದೀಗ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ವತಿಯಿಂದ ಶರಣ ಗೌರವ ಸಮರ್ಪಣಾ ಕಾರ್ಯಕ್ರಮ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ ತಟ್ಟೋದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷೀಕರಣವಾಗಬೇಕೆಂದು ಈ ವೇದಿಕೆ ಮುಖಾಂತರ ಕೇಳ್ಕೊತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಂಸ್ಥಾಪನಾ ಕಾರ್ಯಕ್ರಮ ಎಲ್ಲರಿಗೂ ಯಶಸ್ಸು ತರಲಿ, ಶುಭ ತರಲಿ ಅಂತ ಹಾರೈಸ್ತೇನೆ. ಸೊ ಇಲ್ಲಿ ಆಗ್ಲಿಂದ ನೋಡ್ತಾ ಇದ್ದೀನಿ ಹುಡುಗರದು. ಬಟ್ ಏನಪ್ಪ ಅಂದರೆ, ಈಗ ನನ್ನ ಮಾತಲ್ಲಿ ನೀತಿ ಸಂದೇಶ ಇರ್ತೈತಿ, ವಿಷಯಗಳಿರ್ತಾವೆ, ಮೇಲಾಗಿ ಹಾಸ್ಯಗಳು ಇರ್ತಾವೆ. ದಯವಿಟ್ಟು ಅಲ್ಲೇದ ಭಾವಿಸ್ಬೇಡ್ರಿ. ನಾನು ಅದೇ ನೋಡ್ತಾ ಇದ್ದೆ ಹುಡುಗರನ್ನ.
ಈ ಹಾಲು ಕುಡಿಯೋ ಮಕ್ಕಳನ್ನ ಕಂಟ್ರೋಲ್ ಮಾಡ್ಬೋದು, ಆಲ್ಕೋಹಾಲ್ ಕುಡಿಯೋರನ್ನ ಕಂಟ್ರೋಲ್ ಮಾಡ್ಬೋದು, ಪೆಪ್ಸಿ ಕುಡಿಯೋರನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ನಮಗೆ ಅಂತ. ಸೊ ಎಲ್ಲದಕ್ಕಿಂತ ಮೊದಲು ನಾನು ಈ ಕಾರ್ಯಕ್ರಮದ ಮುಖ್ಯ ಮಾತುಗಳನ್ನು ಆಡೋಕ್ಕಿಂತ ಮುಂಚೆ ಜೀವನದ ಒಂದು ನುಡಿಮುತ್ತಿನ ಮುಖಾಂತರ ನನ್ನ ಮಾತನ್ನು ಆರಂಭಿಸೋಕ್ಕೆ ಇಚ್ಛೆ ಪಡ್ತಿದ್ದೀನಿ. ಸೊ ಈ ಮಾತಿನಲ್ಲಿ ಸಂಪೂರ್ಣ ನಮ್ಮ ಜೀವನದ ರೂಪುರೇಷೆಗಳು, ನೀತಿ ನಿಯಮಗಳು ಅಡಗಿರ್ತವೆ. ಇದನ್ನು ನಾವು ನೀಟಾಗಿ ಕೇಳ್ಕೊಂಡ್ಬಿಟ್ರೆ ನಾವು ಹೆಂಗೆ ಜೀವನ ಮಾಡಬೇಕು ಅನ್ನೋದನ್ನು ಮನದಟ್ಟ ಮಾಡ್ಕೋಬೋದಾಗಿದೆ. ತಾನಾಗಿ ಬರುವುದು ತಾರುಣ್ಯ ಮುಪ್ಪು, ಅನಿವಾರ್ಯವಾಗಿ ಬರುವುದು ಹಸಿವು ದಾಹ, ತಡೆ ಇಲ್ಲದೆ ಬರುವುದು ಆಸೆ ದುಃಖ, ನಾಶಕ್ಕಾಗಿ ಬರುವುದು ಕೋಪ ದ್ವೇಷ, ನಮ್ಮ ಜೊತೆ ಬರುವುದು ಪಾಪ ಪುಣ್ಯ. ಹುಟ್ಟಿದಾಗ ನೀ ಅಳುವೆ, ಸತ್ತಾಗ ನಿನ್ನವರು ಅಳುವರು. ಹುಟ್ಟಿದಾಗ ನಿನಗೆ ಬಟ್ಟೆ ತೊಡಿಸುವರು, ಸತ್ತಾಗ ನಿನ್ನ ಬಟ್ಟೆ ತೆಗೆಯುವರು. ಹುಟ್ಟಿದಾಗ ನಿನಗೆ 108 ನಾಮ ಹುಡುಕುವರು, ಸತ್ತಾಗ ಒಂದೇ ನಾಮ ಅದೇ ಶವ. ಹುಟ್ಟಿದಾಗ ನೀ ಏನನ್ನೂ ಗಳಿಸಿರಲಿಲ್ಲ, ಸತ್ತಾಗ ನೀ ಗಳಿಸಿದ್ದೆಲ್ಲವನ್ನೂ ಕಳೆದುಕೊಂಡು. ಜನ್ಮ ಕೊಡುವವರು ಒಬ್ಬರು, ನಾಮ ಕೊಡುವವರು ಮತ್ತೊಬ್ಬರು, ಜ್ಞಾನ ಕೊಡುವವರು ಇನ್ನೊಬ್ಬರು, ಸಂಸ್ಕಾರ ಮಾಡುವವರು ಮಗದೊಬ್ಬರು. ನಾನು ಎಂಬುದು ಎಲ್ಲಿ, ನನ್ನವರು ಎಂಬುವರು ಎಲ್ಲಿ? ನೀನು ಯಾರ ಮೇಲೂ ಅವಲಂಬಿತನಾಗಬೇಡ, ಏಕೆಂದರೆ ಸತ್ತಾಗ ನಿನ್ನ ಓರ್ವವರು ಸಹ ಹೆಗಲ ಬದಲಾಯಿಸುವರು. ಇದನ್ನೆಲ್ಲ ಅರಿತು ಸಾಯುವ ಮುನ್ನ ಏನನ್ನಾದರೂ ಸಾಧಿಸಿ ನಡೆ. ನೋಡ್ರಿ ಹೆಂಗೆ ಅಂದರೆ, ಹುಟ್ಟಿದಾಗ ನಮಗೆ ಉಸಿರಿರುತ್ತೆ, ಹೆಸರಿರಲ್ಲ. ಸತ್ತಾಗ ನಮಗೆ ಹೆಸರಿರುತ್ತೆ, ಉಸಿರಿರಲ್ಲ. ಈ ಉಸಿರು ಹೆಸರು ಮಧ್ಯ ನಮ್ಮ ಹೆಸರನ್ನು ಎಷ್ಟು ಪ್ರಸಿದ್ಧಿ ಪಡಿಸ್ತೀವೋ ಅದೇ ಸಾರ್ಥಕತೆ ಜೀವನ. ಏನು ಗೊತ್ತಾ, ನಾವು ಆದರ್ಶ ಇಲ್ದಂಗೆ ಸತ್ತರೆ ಅದು ಹುಟ್ಟಿಗೆ ಅಪಮಾನ, ಸಾರ್ಥಕತೆ ಇಲ್ದಂಗೆ ಸತ್ತರೆ ಅದು ಸಾವಿಗೆ ಅಪಮಾನ. ಸೊ ನಾವು ಇದನ್ನು ವಿಮರ್ಶೆ ಮಾಡ್ತಾ ಹೋದರೆ ಅನೇಕ ನೀತಿ ಸಂದೇಶಗಳನ್ನು ನಾವು ಗ್ರಹಿಸ್ಬೋದು. ಸೊ ಈಗ ಎಲ್ಲದಕ್ಕಿಂತ ಏನಪ್ಪ ಅಂತಂದರೆ, ನಿಮಗೆಲ್ಲ ಕಾತುರತೆ ಒಂದು ಪ್ರಶ್ನೆ ಭಾಳ ಕಾಡ್ತಾ ಐತಿ ಅಂತ ಅನಿಸ್ತಾ ಇತ್ತು ನನಗೆ. ಏನಪ್ಪ ಅದು ಪ್ರಶ್ನೆ ನಿಮ್ಮಲ್ಲಿ ಅಂತಂದರೆ, ಇದು ಹೆಂಡತಿ ಮುಗೀತತ ಏನ? ಸೊ ಅನೇಕ ಕಾರ್ಯಕ್ರಮಗಳಿಗೆ ಏನಪ್ಪ ಅಂತಂದ್ರೆ ಎಲ್ಲರಲ್ಲೂ ಪ್ರಶ್ನೆ ಕಾಡೋದು ಇದೆ. ನನ್ನ ತತ್ವ, ನನ್ನ ಸಿದ್ಧಾಂತ ಏನಪ್ಪ ಅಂತಂದ್ರೆ, ನಮ್ಮ ಮನಸ್ಸನ್ನ ಏಕಾಗ್ರತೆಯಾಗಿ ಇಟ್ಕೊಳ್ಳೋದು, ಹದ್ದುಬಸ್ತಾಗಿ ಇಟ್ಕೊಳ್ಳೋದೇ ಜೀವನದ ಯಶಸ್ಸಿನ ಗುಟ್ಟು ಅಂತ ಹೇಳ್ತೀವಿ. ಇಲ್ಲಿ ಏನು ಮಾಡ್ತೀವಿ ನಾವು ಅಂತಂದ್ರೆ, ಭಾಳ ಸರಿ ಇಲ್ಲಿದ್ದಾಗ ಮನೆ ನೆನೆಸ್ಕೊಂತೀವಿ, ಮನೆಗಿದ್ದಾಗ ಇಲ್ಲಿ ನೆನೆಸ್ಕೊಂತೀವಿ. ಶಾಲಾ ಮಕ್ಕಳುಗಳಿಗೆ ಹೇಳ್ತಾ ಇದ್ದೀನಿ ನಾನು, ಏನಪ್ಪ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಶಾಲೆಯಲ್ಲಿದ್ದಾಗ ಮನೆ ನೆನೆಸ್ಕೋಬಾರ್ದು, ಮನೆಗಿದ್ದಾಗ ಶಾಲೆ ನೆನೆಸ್ಕೋಬಾರ್ದು. ಇಲ್ಲಾಂದ್ರೆ ಎರಡು ಕಡೆಗೂ ವಿಫಲತೆ ಅಂತೆ. ನಾನು ಅದನ್ನೆಲ್ಲ ನೋಡಿದೆ. ಈಗ ಪುಷ್ಪಾರ್ಪಣೆ ಮಾಡ್ಬೇಕಾದ್ರೆ ಎಲ್ಲ ಮಾಸ್ಟರ್ಗಳಿಗಿಂತ ದೈಹಿಕ ಮೇಸ್ಟಿಗೆ ಭಾರಿ ಚಪ್ಪಳೆ ಹೊಡೆದ್ಬಿಟ್ರು. ಯಾಕೆ ಹೇಳೋ, ಅವ್ರು ಹೋಮ್ವರ್ಕ್ ಕೊಡಲ್ಲ, ಅವರು ಮಾರ್ಕ್ಸ್ ಕೊಡಲ್ಲ, ಹೋಮ್ವರ್ಕ್ ಕೊಡಲ್ಲ ಅವರು. ಸೊ ಹಂಗಾಗಿ ದೈಹಿಕ ಮಾಸ್ಟರ್ಗೆ ಭಾಳ ಫ್ಯಾನ್ ಅಂತ ಕಾಣಿಸ್ತದೆ. ಸೊ ಒಂದೇನಪ್ಪ ಅಂತಂದರೆ, ನಾವು ಈ ಒತ್ತಡದ ಮಧ್ಯೆ ಜೀವನ ಹೆಂಗೆ ಮಾಡಬೇಕು ಅನ್ನೋದನ್ನು ಮರ್ತ್ಬಿಟ್ಬಿಟ್ಟಿದ್ದೀವಿ ಅಂತ ಕಾಣಿಸ್ತದೆ. ಸೊ ನಾವೆಲ್ಲನ ನಗು ಅನ್ನೋದನ್ನು ಮರ್ತ್ಬಿಟ್ಬಿಟ್ಟಿದ್ದೀವಿ. ಪ್ರಪಂಚದಾಗ ಅತ್ಯುತ್ತಮವಾದ ಔಷಧಿ ಯಾವುದು? ನಗು. ಬಟ್ ಕಾರಣ ಇಲ್ಲಂಗೆ ನಕ್ರ ಅದಕ್ಕೆ ಔಷಧಿ ಬೇಕಂತೆ. ಕರೆಕ್ಟಾ? ಸೊ ಏನಾಗುತ್ತೆ ಅಂತಂದ್ರೆ, ಯಾವಾಗಲೂ ನಗಬೇಕಾದ್ರೆ ಗುಂಪನೆ ನಗಬೇಕಂತ, ಅಳ್ಬೇಕಾದ್ರೆ ಒಬ್ಬನೇ ಅಳ್ಬೇಕಂತ. ಇದು ಉಲ್ಟಾ ಆದ್ರೆ ಏನಾಗ್ತತಿ ಅಂತ ನೋಡ್ರಿ. ಗುಂಪನೆ ನಗ ಬದ್ಲಿ ಒಬ್ಬನೇ ನಕ್ರೆ ಏನಾಗ್ತದೆ, ಏನಂತಾರ ಅವನಿಗೆ ಉಲ್ಟಾ ಅಂತಾರೆ. ಒಬ್ಬನೇ ಅಳೋದು ಬಿಟ್ಟು ಗುಂಪನೆ ಗತ್ತ ಅಂದ್ರೆ ಈ ನನ್ನ ಮಗ ನಾಟಕ ಮಾಡ್ತಾನೆ ನೋಡಿ ಹೆಂಗೈತಿ. ಸೊ ಅದ್ರಾಗೂ ನಮ್ಮ ಆರೋಗ್ಯ ಇಲಾಖೆ ವಿಪರ್ಯಾಸ ಅಂತ ಅಂದ್ರೆ, ನಾನು ವೈದ್ಯನಾಗಿ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ನೋಡ್ರಿ, ಯಾವ್ದಾರ ಒಂದು ಬ್ಯಾಂಕಿಗೆ ಏನಾರ ದುಡ್ಡು ಬಿಡಿಸ್ಕೊಂಡ್ ಬರಕ್ ಹೋದ್ವಿ ಅಂದ್ರೆ, ಅವ್ನು ಏನಾರ ಮಗ ಗಂಟೆ ದುಡ್ಡು ಎಣಿಸ್ತಾ ಅಂದ್ರೆ ಏನಂತೀವಿ ಅವನಿಗೆ, ಅಲ್ಲಿ ಅವ್ನು ನೀನೇನು ಜೇಬಿಂದ ಕೊಡ್ತೀನೋ, ಒಂದು ಸ್ವಲ್ಪ ನಗಲಿ ಯಾಕಂಗೆ ಮಾಡ್ತೀಯಾ ಅಂತೀವಿ. ಒಂದು ತರಕಾರಿ ಅಂಗಡಿಗೆ ಹೋಗ್ರಿ, ಒಂದು ಕಿರಾಣಿ ಅಂಗಡಿಗೆ ಹೋಗ್ರಿ, ಅವ್ನು ಏನಾರ ಮಗ ಗಂಟೆ ಹಾಕೊಂಡಿದ್ರೆ ಒಂಚೂರು ನಗು ಏನು ಪುಕ್ಷಟೆ ಕೊಡ್ತೀಯ ನೀನು ಅಂತ ಕೇಳ್ತೀವಿ. ಎಲ್ಲ ಕ್ಷೇತ್ರದಾಗೂ ನಕ್ಕಂತ ಕೆಲಸ ಮಾಡಲಿ ಅಂತ ಹೇಳ್ತೀವಿ. ಬಟ್ ನಾವು ವೈದ್ಯರು ಏನಾರ ನಕ್ರೆ ಯಾರ ಕಾಲು ಮುರ್ಕೊಂಡ್ ಬಂದಿರ್ತಾರೆ, ಯಾರ ಹೆರಿಗೆ ನಕ್ಕೊಂಡ್ ಬಂದಿರ್ತಾರೆ. ನಾವೇನಾರ ನಕ್ಕಂತ ಮಾತಾಡಿದ್ರೆ ಬಾಯಿಲಿ ಡಾಕ್ಟ್ರ್ ತಾಯಿ ಸರಿ ಇಲ್ಲ ಅಂತ. ಸೊ ನಮಗೆ ನಕ್ಕು ಮನಸ್ಸು ಆಗ್ರಹ ಮಾಡ್ಕೋಬೇಕು ಅಂತಂದ್ರೆ, ಇಂಥ ಸಮಾರಂಭಗಳೇ, ಇಂಥ ಸಭೆಗಳಿಗೆ ನಾವು ಒಂದು ಸ್ವಲ್ಪ ಮನಸ್ಸನ್ನು ಆಗ್ರಹ ಮಾಡ್ಕೋಬೇಕಾಗ್ತದೆ. ಸೊ ಒಂದು ಏನಪ್ಪ ಅಂತಂದ್ರೆ, ಜೀವನದಾಗೆ ಗೌರವಿಸಬೇಕಾದ 3 ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ, ಮಾತೃದೈವೋಭವ, ಪಿತೃದೈವೋಭವ, ಗುರುದೈವೋಭವ.
ಈ 3 ವ್ಯಕ್ತಿಗಳನ್ನು ನಾವು ಪೂಜಿಸ್ತೇವೆ. ಸೊ ಈ 3 ವ್ಯಕ್ತಿಗಳು ಸಹ ಅವರ ಜವಾಬ್ದಾರಿನ ಸಮರ್ಪಕವಾಗಿ ನಿಭಾಯಿಸಲೇಬೇಕಾಗ್ತದೆ. ಸೊ ಹೆಂಗೆ ಅಂತಂದ್ರೆ ನಾವು ಎಷ್ಟು ಒತ್ತಡ ಅಂದ್ರೆ ಎಲ್ಲರಿಗೂ ಇರ್ತದೆ. ಒತ್ತಡ ಸಮಸ್ಯೆ ಇಲ್ಲದೆ ಇರೋರು ಯಾರು ಹತ್ರ ನಿಜವಾಗ್ಲೂ ಬಹಳ ಖಂಡನೀಯ ಅಂತಂದು ಹೇಳ್ತೀನಿ ನಾನು. ಯಾಕೆ ಅಂತಂದ್ರೆ ಒಂದೇನಪ್ಪ ಅಂತಂದ್ರೆ ನಮ್ಮನ್ನ ನಂಬದಂತ ಪೋಷಕರಿಗೆ ನಾವು ಮೋಸ ಮಾಡ್ತೀವಿ. ಏನು ದುಶ್ಚಟ, ಈ ಹದಿಹರೆಯದ ವಯಸ್ಸಿನಾಗ ಏನಪ್ಪ ಅಂದ್ರೆ ಎಲ್ಲದಕ್ಕೂ ನಾವು ಮಾರು ಹೋಗ್ಬಿಡ್ತೀವಿ. ಒಂದು ತಂಬಾಕು ಸೇವನೆ ಆಗ್ಬೋದು, ಒಂದು ಆಲ್ಕೋಹಾಲ್ ಆಗ್ಬೋದು. ಸೊ ಇದರಿಂದ ನಾವು ದುಶ್ಚಟದಿಂದ ನಾವು ದೂರ ಇರ್ಬೋದು. ಅದಕ್ಕೆ ಏನ್ ಗೊತ್ತಾ, ಕಣ್ಣು ಹೋದ ಕಡೆಗೆ ಮನಸ್ಸು ಹೋಗ್ಬಾರ್ದಂತೆ, ಮನಸ್ಸು ಹೋದ ಕಡೆಗೆ ದೇಹ ಹೋಗ್ಬಾರ್ದಂತೆ. ನೋಡಿ ಮಾತಿನ ಅರ್ಥ ಎಷ್ಟು ಚೆನ್ನಾಗೈತಿ ಅಂತಂದ್ರೆ ಎಲ್ಲರೂ ನಮಗೇನು ಏನು ನೋಡಿದ್ರು ನಮಗೆ ಅದು ಬೇಕು ಅನ್ನೋ ಒಂದು ಹಂಬಲ ಇರುತ್ತೆ. ಸೊ ಅದರಿಂದ ನಾವು ಮನಸ್ಸನ್ನು ನಾವು ನಿಯಂತ್ರಿಸಿದ್ವಿ ಅಂತಂದ್ರೆ ಅದರಿಂದ ನಾವು ದವಸ ಧಾನ್ಯಗಳದು, ಅಕ್ಕಿ, ಪ್ರತಿ ಒಂದನ್ನು ಸಮತೋಲನವಾಗಿ ಕಾಪಾಡಬೇಕು. ಜೊತೆಗೆ ಏನಪ್ಪಾ ಅಂತಂದ್ರೆ ಹಣ್ಣು ಹಂಪಲನ್ನು ಸಮೇತ ತಿನ್ಬೇಕು. ಆಮೇಲೆ ಈ ಮೋಸ್ಟ್ ಆಫ್ ದ ಟೈಮ್ ಏನಾಗ್ತೈತಿ ಅಂತಂದ್ರೆ ನಮ್ಮ ಗಂಡು ಮಕ್ಕಳು ಏನ್ ಮಾಡ್ತೀವಿ ನಾವು ಅಂತಂದ್ರೆ ದಿನ 500 ರೂಪಾಯಿ ಭಾರಿ ಖರ್ಚು ಮಾಡ್ತಾ ಇರ್ತೀವಿ. ಮನೆಗೆ ಅರ್ಧ ಲೀಟರ್ ಹಾಲು ಹಣ್ಣು ಅಂತಂದ್ರೆ ಅದ್ಯಾಕೆ ಕಷ್ಟಕ್ಕಂತ. ಸೊ ಏನ್ ಗೊತ್ತಾ, ಆರೋಗ್ಯಕ್ಕೆ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ರು ತಪ್ಪಿಲ್ಲ. ನೋಡ್ರಿ ಏನಾಗುತ್ತೆ ಅಂತಂದ್ರೆ ಇಂದಿನ ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಆಹಾರ ಪದ್ಧತಿನ ಎಷ್ಟೇ ಬಡವ ಆದ್ರೂ ಸಮೇತನ ಅವನು ವರ್ಷದಾಗೆ ಆವಾಗ ಇವಾಗ ಆದ್ರೂ ಒಂದು ಸಮತೋಲನ ಆಹಾರ ತಿನ್ಲಿ ಅನ್ನೋದು ಒಂದು ಹಬ್ಬದೊಳಗೆ ಒಂದೊಂದು ತಿನ್ಬೇಕು ಅಂತ ಮಾಡ್ದ. ಶಿವರಾತ್ರಿ ದಿನ ಹಣ್ಣು ಹಂಪಲು, ಯುಗಾದಿ ಹಬ್ಬದ ದಿನ ಹೋಳಿಗೆ, ಪಂಚಮಿ ದಿನ ಉಂಡೆ, ಇನ್ನೊಂದು ಹಬ್ಬಗಳಿಗೆ ಅಟ್ಲೀಸ್ಟ್ ಎಷ್ಟೇ ಇದ್ರ ಸಮೇತನ ಅವನು ಒಂದು ಸಮತೋಲನ ಆಹಾರ ತಿನ್ಲಿ ಅನ್ನೋದನ್ನ ಒಂದು ಇದನ್ನ ಹಾಕೊಟ್ರು, ಒಂದು ಗ್ರಾಫ್. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೋಡ್ರಿ ಆಹಾರ ಪದ್ಧತಿ ಒಳಗೆ ಹೆಂಗೆ ಅಂತಂದ್ರೆ ಪಾಪ ಬಡವನಿಗೂ ಶ್ರೀಮಂತನಿಗೂ ವ್ಯತ್ಯಾಸ ನೋಡ್ರಿ. ಇಲ್ಲಿ ಬಡವ ಹೆಂಗಪ್ಪ ಅಂದ್ರೆ ಊಟ ಹುಡ್ಕೊಂಡು ನಾಯಿ ತಿರುಗ್ತದಾನೆ ಅಂದ್ರೆ ಅವ್ನು ಬಡವ ಅಂತೆ, ಉಂಡು ನಾಯಿ ಹಿಡ್ಕೊಂಡು ತಿರುಗ್ತದಾನೆ ಅಂದ್ರೆ ಅವ್ನು ಶ್ರೀಮಂತ. ಬಡವ ಊಟ ಹುಡುಕೊಂಡು ಕಿಲೋಮೀಟರ್ ಗಟ್ಲೆ ನಡೀತಾನೆ, ಶ್ರೀಮಂತ ಉಂಡರದನ್ನ ಜೀರ್ಣ ಮಾಡ್ಕೊಳಕ್ಕೆ ಕಿಲೋಮೀಟರ್ ಗಟ್ಲೆ ನಡೀತಾನೆ. ಸೊ ಏನಪ್ಪಾ ಅಂತಂದ್ರೆ ಇಲ್ಲಿ ಆಹಾರ ಪದ್ಧತಿನ ನಾವು ಹೆಂಗೆ ಮಾಡ್ಬೇಕು ಏನು ಅಂತ. ಇನ್ನೊಂದು ಏನಪ್ಪಾ ಅಂದ್ರೆ ಒಬೇಸಿಟಿ ಅನ್ನೋದು ಬಹಳ ಕಾಡ್ತಾ ಇತ್ತು. ನಾ ಹಾಡುವೆ ಕಂದ ನಿನ್ನ ಮುದ್ದಾಡುವೆ, ಇದು 5 ವರ್ಷದ ತನಕ. 5 ರಿಂದ 10 ವರ್ಷದ ತನಕ ಯಾವ್ದಪ್ಪ ಅಂತ ಅಂದ್ರೆ ಅಕ್ಷರಾಭ್ಯಾಸ ಮಾಡಿಸ್ತಾರ. ಅವಾಗ ABCD ಅವಾಗ ಯಾವ ಹಾಡನ್ನು ಯಾಕತಿ ಈ ಅಕ್ಷರಮಾಲೆ ಅಮ್ಮ ಎಂದರೆ ಕಂದನ ಕರುಳಿನ ಕರೆಯೋಲೆ. ಇದು ಎಲ್ಲಿ ತನಕ 10ನೇ ವರ್ಷದ ತನಕ. 10 ರಿಂದ 15 ವರ್ಷ ಏನಪ್ಪಾ ಅಂದ್ರೆ ಹುಡುಗರದು ಆಟ, ಫ್ರೆಂಡ್ಸ್ಗಳ ಜೊತೆಗೆ ಆಟ ಆಡೋದು ಅದು ಇದು ಎಲ್ಲ ಇರ್ತದೆ. ಅವಾಗ ಯಾವ ಹಾಡು? ಹಾಡೋಣ ನೀನು ನಾನು ಎಲ್ಲ ಆಸೆ ತಾನೇ ನೀನು. ಇದು 15 ವರ್ಷದ ತನಕ. ಇನ್ನು 15-20 ವರ್ಷದ ತನಕ ಅಲ್ಲಿ ಹೈಸ್ಕೂಲ್ನಾಗೆ ಲವ್ ಸ್ಟಾರ್ಟ್ ಆಗ್ಬಿಟ್ಟಿರ್ತಾವ. ಈ ಆವಾಗ ಯಾವ ಹಾಡನ್ವ ಯಾಕತಿ? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹ್ಞೂ ಅಂತೀಯ ಹ್ಞೂ ಅಂತೀಯ. ಇದು 20 ವರ್ಷಕ್ಕೆ. 20 ರಿಂದ 25 ವರ್ಷಕ್ಕೆ ಏನಪ್ಪಾ ಅಂತಂದ್ರೆ ಹುಡುಗರಲ್ಲೇ ದುಶ್ಚಟಕ್ಕೆ ದಾಸರಾಗಿರ್ತಾರೆ. ಅವ್ರದ್ದು ಹಾಡು ಯಾವ್ದಪ್ಪ ಅಂತಂದ್ರೆ ಕುಡಿಯೋದೇ ನನ್ನ ಬಿಸ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್. ಮತ್ತೆ ಹೆಣ್ಮಕ್ಳಿಗೆ ಅಲ್ಲೊಂದು ಹಾಡು ಡಿಫ್ರೆನ್ಸ್ ಆಗ್ಬಿಡ್ತದೆ, ಅದು ಹುಡುಗರಿಗೆ ಅಷ್ಟೇ ಆಗತ್ತಲ್ಲ. ಇವಳು ಹೆಣ್ಮಕ್ಳಿಗೆ ಏನಪ್ಪಾ ಅಂದ್ರೆ ಶೋಕಿಯೇ ನನ್ನ ಬಿಸ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್. ಇನ್ನೊಂದು 5 ನಿಮಿಷ ಮುಗಿಸ್ಬಿಟ್ಟು ಯಾಕಂದ್ರೆ ಅರ್ಥ ಆಗ್ಬಿಡ್ಬೇಕು ಹಾಡು. ಸೊ ನನಗೆ ಯಾವಾಗಲೂ ಹಿಂಗೆ ನಂದು ಏನಪ್ಪ ಅಂತಂದ್ರೆ ಸಮಯ ಅಭಾವ ಇದ್ದಾಗಲೇ ನನಗೆ ಮೈಕ್ ಸಿಕ್ಬಿಡ್ತೈತಿ ಭಾಳ ಕಡೆಗೆ ಇರಲಿ. ಸೊ 25 ಆತ. 25 ರಿಂದ 30 ಏನಪ್ಪಾ ಅಂತಂದ್ರೆ ಮದುವೆಗೆಲ್ಲ ಹೆಣ್ಣು ಗಂಡು ನೋಡಕ್ ಶುರು ಮಾಡಿರ್ತಾರೆ. ಆವಾಗ ಯಾವ ಹಾಡನ್ನು ಯಾಕತಿ? ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ. ಇದು 30 ವರ್ಷದ ತನಕ. 30 ರಿಂದ 35 ವರ್ಷದ ತನಕ ಏನಪ್ಪಾ ಅಂತಂದ್ರೆ ಹೊಸ ಮದುವೆಗಿರ್ತಾರೆ. ಆವಾಗ ಯಾವ ಹಾಡನ್ನು ಯಾಕತಿ ಅಂತ. ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ. ಇದು 35 ವರ್ಷದ ತನಕ. 35 ರಿಂದ 40 ವರ್ಷ ಏನೋ ಅಷ್ಟೊತ್ತಿಗಾಲೆ 1-2 ಮಕ್ಕಳಾಗ್ಬಿಟ್ಟಿರ್ತಾವು, ಗಂಡ ಒಂದ್ ಕಡೆಗೆ ಹೆಣ್ಣು ಒಂದ್ ಕಡೆಗೆ. ಆವಾಗ ಯಾವ ಹಾಡು? ನಾನೊಂದು ತೀರ ನೀನೊಂದು ತೀರ, ಮನಸ್ಸು ಮನಸ್ಸು ದೂರ, ಪ್ರೀತಿ ಹೃದಯ ಬಾರ.
ಇನ್ನು 40-50 ವರ್ಷ ಏನಪ್ಪಾ ಅಂತಂದ್ರೆ ಅದೇ ಹೆಂಡತಿ ಮಾತು ಕೇಳ್ತಾರಲ್ಲ, ಹುಡುಗರು ಚಾಕರಿ ಮಾಡ್ತಿರ್ತಾಳೆ, ಇವನು ಫುಲ್ ಫ್ರಸ್ಟ್ರೇಷನ್ ಆಗಿರ್ತಾನೆ, ಇವನು ಹೇಳಿದ ಮಾತು ಕೇಳ್ತಿಲ್ಲ, ಇವನು ಆವಾಗ ಇವನಿಗೆ ಆಡ ಅನ್ವಯ ಆದಕತಿ. ಬಾನಿಗೊಂದು ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಗಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಇನ್ನು 50-60 ವರ್ಷ ಹೆಂಗಾಗ್ಬಿಡ್ತದಪ್ಪ ಅಂತಂದ್ರೆ ಅಲ್ಲಿ ಎಲ್ಲ ಮನೆ ಕಟ್ಟಿ ಮೈ ತುಂಬ ಸಾಲ ಮಾಡ್ಕೊಂಡಿರ್ತಾನೆ, ಮಕ್ಳ ಎಜುಕೇಶನ್ ಅದು ಇದು ಎಲ್ಲ ಆಗ್ಬಿಟ್ಟಿರ್ತಲೆ. ಅದು ಹೆಂಗೆ ಅಂತಂದ್ರೆ ಮನುಷ್ಯ 3 ಅಂತ ಕಾಲ ಕಳಿಯೋದು. ಹೆಂಗೆ ಅಂದ್ರೆ ಸಣ್ಣ ಹುಡ್ರಿದ್ದಾಗ ಹೋಮ್ವರ್ಕ್, ದೊಡ್ಡದಾದ್ಮೇಲೆ ಹೋಮ್ ಲೋನು, ವಯಸ್ಸಾದ್ಮೇಲೆ ಹೋಮ ಲೋನು, ಹೋಮ್ ವರ್ಕು, ಹೋಮ್ ಲೋನು, ಹೋಮ ಲೋನು ಮುಗೀತತಿ. ಸೊ ಈಗ 50-60 ವರ್ಷ ಏನಪ್ಪಾ ಅಂತಂದ್ರೆ ಅವಾಗ ಹೇಳ್ತಾನ ಎಲ್ಲ ಲೋನ್ ಗೀನ್ ಮಾಡ್ಕೊಂಡು ಯಾವಾಡು, ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದವೆತೆಯೋ, ಕೊನೆಗೋ ಅರಿಯಲಾರೆ, ಮರೆಯಾಗಿ ಹೋಗಲಾರೆ. 60-70 ವರ್ಷ, ಮತ್ತೆ 1000 ವರ್ಷ ತನಕ ಹೇಳ್ತೀನಿ ಅನ್ಕೋಬೇಡ್ರಿ, 100 ವರ್ಷ ಇನ್ನೊಂದು 4 ವರ್ಷ. 60-70 ವರ್ಷಕ್ಕೆ ಏನಾಗ್ಬಿಟ್ಟಿರ್ತೈತಿ, ಮಕ್ಕಳು ಮದುವೆ ಮಾಡಿರ್ತಾರೆ, ಮಕ್ಕಳು ಮಗ ಸೊಸೆ ಅವರು ಇವರು ನೋಡ್ಕೊಂತಾರದಿಲ್ಲ. ಆವಾಗ ಯಾವ ಹಾಡನ್ವಯ ಆಕತಿ. ನೀನೇ ಸಾಕಿದ ಗಿಣಿ, ನಿನ್ನ ಮುದ್ದಿನ ಗಿಣಿ, ಹದ್ದಾಗಿ ಕುಕ್ಕಿತಲ್ಲೋ, ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ. ಇನ್ನು ಈ ಲೋಕ ಯಾರಿಗೆ ಬೇಕು, ಈ ಲೋಕ ಮೋಸಕ್ಕೆ ಕೈ ಮುಗಿಬೇಕಾ, ಚಿಂತೆಯು ಇದ್ದರು ನಗಬೇಕಾ, ಪ್ರೀತಿಯೇ ಹೋದರು ಇರಬೇಕಾ. ಇದು ಇನ್ನ 90-100 ವರ್ಷ ಈ ಗಂಡ ಹೆಂಡತಿಗೆ ಯಾರೋ ಒಬ್ರು ಸತ್ತೋಗಿರ್ತಾರ ಅಷ್ಟೊತ್ತಿಗೆ. ಅವಾಗ ಯಾವ ಹಾಡು, ಎಲ್ಲಿಗೆ ಪಯಣ ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. ಇನ್ನು 100 ವರ್ಷಕ್ಕೆ ಇನ್ನೇನು ಮುಗಿತಾವ ಜೀವನ, ಸಾಯ್ತಾನೆ. ಆವಾಗ ಯಾವ ಹಾಡು, ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ, ಮಣ್ಣಾಗಿಸಿದ. ಇವೆಲ್ಲ ಹಾಡುಗಳಿಗಿಂತ ಅದ್ಭುತ ಹಾಡು ಏನಪ್ಪ ಅಂದ್ರೆ, ಭಾಗ್ಯವಂತರು ನಾವೇ ಭಾಗ್ಯವಂತರು, ಈ ಮಣ್ಣಿನಲ್ಲಿ ಜನಿಸಿದ ನಾವೇ ಭಾಗ್ಯವಂತರು. ಸೊ ಇದನ್ನ ಮಾಡ್ಬೇಕು. ಏನ್ ಗೊತ್ತಾ, ಇನ್ನು ಮಾತಾಡಕ್ಕೆ ಬಹಳ ಒಳ್ಳೇದಾಗ್ಲಿ, ಶುಭ ತರಲಿ ಅಂತ ಹಾರೈಸ್ತಾ ನನ್ನ ಮಾತನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೀವನವನ್ನ ಮೌಲ್ಯಯುತವಾಗಿರ್ತಕ್ಕಂಥದ್ದು, ಅದನ್ನ ಅರಿತು ಜೀವನವನ್ನ ನಡೆಸಬೇಕು, ಹಾಗೂ ಆರೋಗ್ಯವೇ ಭಾಗ್ಯ ಅಂತಕ್ಕಂಥ ವಿಷಯವನ್ನ ಉಪನ್ಯಾಸದ ಮೂಲಕ ತಿಳಿಸಿರ್ತಕ್ಕಂಥ ಶ್ರೀಯುತರಿಗೆ ಧನ್ಯವಾದಗಳು. ಹಾಗೂ ಚಪ್ಪಾಳೆ ಮೂಲಕ ವಿದ್ಯಾರ್ಥಿಗಳು ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು. ನಮ್ಮ ಸಂಸ್ಥೆಯಲ್ಲಿ ಇಂಥ ಮಹನೀಯರು ಸೇವೆ ಸಲ್ಲಿಸುತ್ತಾರೆ ಎಂಬುದೇ ಒಂದು ಅತ್ಯಂತ ಸಂತೋಷದ ವಿಷಯ. ಸಮಾಜದ ಸಾಕಷ್ಟು ಕ್ಷೇತ್ರಗಳಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಸಾಕಷ್ಟು ವಿದ್ಯಾರ್ಥಿನಿಯರಿಗೆ ತಮ್ಮ ಜ್ಞಾನವನ್ನ ಹಾಗೂ ಸಾಕಷ್ಟು ಸಂಘಟನಾತ್ಮಕ ವಿಚಾರಗಳನ್ನ ಅವರು ಈ ಸಭೆಗೆ ಮಾಡ್ಕೊಳ್ತಾ ಇದ್ದಾರೆ. ಈಗ
ಹಿರೇಮಠ ಇವರ ಸ್ಮರಣೆಯಲ್ಲಿ ಈ ದಿನ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಉಚ್ಚೇಶ್ವರ ಮಹಾಸ್ವಾಮಿಗಳ ಪಾದಾರವಿಂದ ಪಡಮಟ್ಟು, ಹಾಗೆ ಈ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕೊಟ್ಟೂರು ಮಹಾಸ್ವಾಮಿಗಳ ಪಾದಾರವಿಂದ ಪಡಮಟ್ಟು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರೇ, ಮಾತೆಯರೇ, ವಿದ್ಯಾರ್ಥಿ ಬಂಧುಗಳಿಗಾಗಲೇ ಸಮಯ ಸಾಕಷ್ಟು ಆಗಿದೆ. ತಮ್ಮ ತಾಳ್ಮೆಯನ್ನು ನಾನು ಪರೀಕ್ಷೆ ಮಾಡಲಿಕ್ಕೆ ಸಿದ್ಧನಿಲ್ಲ. ಈಗಾಗಲೇ ಗಂಗಾವತಿ ಅಂದ್ಕೊಳ್ಳಿ ನಾವು ಬಹಳಷ್ಟು ಈ ಒಂದು ಭತ್ತದ ಕಣಜ ಅಂತ ಇದೆ, ಅಂದ್ರೆ ರೈಸ್ ಬೌಲ್ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಇವತ್ತ ಗಂಗಾವತಿಯನ್ನ ನಾವು ನೋಡೋ ದಿಕ್ಕಿನಲ್ಲಿ ನಾವು ಬದಲಾವಣೆಯನ್ನ ಕಾಣ್ತಾ ಇದ್ದೀವಿ. ಇವತ್ತ ಈ ಹಿಂದೆ ಇರ್ತಕ್ಕಂಥ ರೈಸ್ ಬೌಲ್ ಇವತ್ತು ಎಜುಕೇಶನಲ್ ಹಬ್ ಆಗಿ ಇವತ್ತ ಗಂಗಾವತಿ ಮೆರಿತಾ ಇದೆ. ರೈಸ್ ಬೌಲ್ ಹೋಗಿ ಇವತ್ತ ಎಜುಕೇಶನಲ್ ಹಬ್ ಆಗಿದೆ ಅಂದ್ರೆ ಒಂದು ಶೈಕ್ಷಣಿಕವಾಗಿ ಒಂದು ಕ್ರಾಂತಿಯನ್ನ ನಾವು ಈ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ಅಂದ್ರೆ ಇವತ್ತ ಇಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥ ಏನ್ ನಮ್ಮ ಜಿಲ್ಲೆಗಳಾಗಿರ್ತಕ್ಕಂಥ ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ರಾಯಚೂರು ಇರ್ಬೋದು ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಇವತ್ತ ಗಂಗಾವತಿಗೆ ಇವತ್ತು ಶೈಕ್ಷಣಿಕವಾಗಿ ಶಿಕ್ಷಣವನ್ನ ಪಡೀಲಿಕ್ಕೆ ಇವತ್ತು ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅಂದ್ರೆ ಗಂಗಾವತಿ ಇವತ್ತ ಶೈಕ್ಷಣಿಕವಾಗಿ ಬೆಳೀತಕ್ಕಂಥ ನಗರವಾಗಿದೆ ಅಂತಕ್ಕಂಥ ಮಾತು ಹೇಳ್ಬೇಕಾಗಿದೆ. ಇವತ್ತು ನಮ್ಮ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘವನ್ನೇ ತೆಗೆದುಕೊಂಡ್ರೆ ಇವತ್ತ ನಮ್ಮ ಕೆಜಿಯಿಂದ ಹಿಡ್ಕೊಂಡು PG ಇವತ್ತು ನಮ್ಮ ಸಾಧನೆಗಳು ನಡೀತಾ ಇದ್ದಾವೆ. ಅಂದ್ರೆ ಕಿಂಡರ್ ಗಾರ್ಡನ್ ಹಿಡ್ಕೊಂಡು ಪೋಸ್ಟ್ ಗ್ರಾಜುಯೇಟ್ ಆಗುವವರಿಗೂ ಕೂಡ ನಮ್ಮಲ್ಲಿ MCOM ಅನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತು ಈ ಸಂಸ್ಥೆ ಮಾಡಿಕೊಂಡಿದೆ. ಅಂದ್ರೆ ಇವತ್ತು ತನ್ನ ಗಂಗಾವತಿಯಲ್ಲಿ ತನ್ನ ಪ್ರಾಮುಖ್ಯತೆಯನ್ನ ಎಷ್ಟು ಮಟ್ಟಿಗೆ ಬೆಳೆಸಿದೆ ಅಂದ್ರೆ 4,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಯಲ್ಲಿ ವಿದ್ಯಾರ್ಥಿಯನ್ನ ಪಡಿತಕ್ಕಂಥದ್ರ ಜೊತೆಗೆ ಈ ಹಿಂದೆ ಕಲಿತಂತ ವಿದ್ಯಾರ್ಥಿಗಳು ಸಾಕಷ್ಟು ಉನ್ನತ ಸ್ಥಾನವನ್ನ ಕಂಡಿರತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಈ ಹಿಂದಿನ ಕೊಟ್ಟೂರು ಮಹಾಸ್ವಾಮಿಗಳು ನಿರಂತರವಾಗಿ ಪರಿಶ್ರಮವನ್ನ ಹೊಂದುವ ಮೂಲಕ ಇವತ್ತು ಈ ಭಾಗದಲ್ಲಿ ಒಂದು ಉತ್ತಮವಾದ ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಲಿಕ್ಕೆ ಅವಕಾಶ ಆಗಿದೆ ಎಂಬ ಮಾತನ್ನ ಹೇಳುವ ಜೊತೆಗೆ ಏನಿವತ್ತ ಈ ಒಂದು ವೇದಿಕೆ ಮುಖಾಂತರ ಏನೋ ಒಂದು ಸಾಧನೆಗರಿಗೆ ಸನ್ಮಾನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆದು 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮನ್ನ ಸನ್ಮಾನಿಸಿದ ಈ ಸಂಸ್ಥೆಗೆ ವಂದಿಸಿ ನನ್ನ 4 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ಮರಿಸಬೇಕು. ನಮ್ಮ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ಗಂಗಾವತಿ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ದಿನಾಚರಣೆ ಜೊತೆಗೆ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಆಂಗ್ಲ ಮಾಧ್ಯಮ ಶಾಲೆಗೆ ಪೂಜ್ಯರ ಅಂತ ಕನಕಗಿರಿ ಕಲ್ಲುಬಾಗಿಲ ಮಠದ ವೀರಬಸಮ್ಮ ಬಸಲಿಂಗಯ್ಯ ಸ್ವಾಮಿ ಸ್ಮರಣಾರ್ಥ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗೆ ನಾಮಕರಣ ಸಮಾರಂಭ, ಹಾನಗಲ್ ಶ್ರೀ ಗುರುಕುಮಾರೇಶ್ವರ ಸೌಹಾರ್ದ ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪೂಜ್ಯರಾದಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಉಚ್ಚೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯರೇ, ವಿದ್ಯಾರ್ಥಿನಿಯರೇ, ನಗರದ ಎಲ್ಲ ಹಿರಿಯರೇ, ಬಹಳ ಸಂತೋಷ ಆಗಿದೆ. ನಿಜವಾಗಿ ಇವತ್ತು ನಮ್ಮ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ 18 ಅಂಗಸಂಸ್ಥೆಗಳನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಇವತ್ತು ಶಿಕ್ಷಣ ಕೊಡುವಂತ ಮಹತ್ವದ ಕಾರ್ಯವನ್ನು ಮಾಡ್ತಾ ಇರೋದು ನಮ್ಮ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, 1-2 ಮಾತಿನಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ತಾವೇನು ತಮ್ಮ ಡಿಗ್ರಿ ಮುಗಿದು ಹೋಗುವಂತ ಸಂದರ್ಭದಲ್ಲಿ ಇರ್ಬೋದು, ತಮ್ಮ ವ್ಯಾಸಂಗವನ್ನು ಮುಗಿಸಿ ಹೋಗುವಂತ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವಾಗಲೂ ಸಹಿತ ಕಲಿತಂತ ಶಾಲೆಯನ್ನ, ಕಲಿಸಿದಂತ ಗುರುಗಳನ್ನ ನಾವು ಜೀವನದಲ್ಲಿ ಎಂದೂ ಮರಿಬಾರ್ದು. ನೀವೆಲ್ಲೇ ಎಷ್ಟೇ ಉನ್ನತ ಹುದ್ದೆಯಲ್ಲಿದ್ದರೂ ಸಹಿತ ಇದು ನಾನು ಕಲಿತಂತ ಶಾಲೆ ಅನ್ನುವಂಥ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋದ್ರ ಮುಖಾಂತರ ಗುರುಗಳಿಗೆ ತೋರಿಸುವಂತ ಒಂದು ಒಳ್ಳೆಯ ಗೌರವವನ್ನು ತಾವು ಬೆಳೆಸ್ಕೊಳ್ಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಹೇಳೋದ್ರ ಜೊತೆಗೆ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ನಮ್ಮ ಗಂಗಾವತಿಯಲ್ಲಿ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ 18 ಅಂಗಸಂಸ್ಥೆಗಳನ್ನು ಪ್ರಾರಂಭ ಮಾಡೋದು ಏನು ವಿಶೇಷವಾಗಿ ಬಹಳ ಕಷ್ಟದ ಕೆಲಸ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಪೂಜ್ಯರಾದಂಥ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು
ಎಲ್ಲ ಜೊತೆಗೂಡಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಕೂಡಿಕೊಂಡು ಎಲ್ಲ ನಿರ್ದೇಶಕರ ಸಹಕಾರದಿಂದ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಸುಮಾರು 5,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೂ ಸಹಿತ ವಿದ್ಯಾರ್ಚನೆ ಮಾಡುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಮಾತನ್ನು ಹೇಳೋದಾದ್ರೆ, ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕನಕಗಿರಿಯ ಕಲ್ಲು ಬಾಗಿಲು ಮಠದ ಬಂಧುಗಳು ವಿಶೇಷವಾಗಿ ನೋಡ್ರಿ, ನಿಜವಾಗಿ ಅಂದ್ರೆ ಬಹಳ ಪುಣ್ಯ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದ್ರೆ ಯಾರು ಶಿಕ್ಷಣ ಸಂಸ್ಥೆಗೆ ಹೆಚ್ಚಿನ ಸಹಕಾರ ನೀಡ್ತೇವೆ, ಯಾರು ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬ್ತೀವಿ, ಅವ್ರ ಮನೆತನ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಬಹಳ ಸಂದರ್ಭದಲ್ಲಿ ನೆನೆಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಕಲ್ಲು ಬಾಗಿಲು ಮಠದ ಬಂಧುಗಳ ಸಹಕಾರ ಪ್ರಸಾದ ಈ ವ್ಯವಸ್ಥೆ ಇದೆ. ಹುಡುಗರಾಗಿರ್ತ ಗಂಡು ಮಕ್ಕಳು ಕೊಟ್ಟೂರೇಶ್ವರ ಪ್ರೌಢಶಾಲೆಯ ಮುಂದಿನ ಆವರಣದಲ್ಲಿ ಪ್ರಸಾದ ತೆಗೆದುಕೊಳ್ಬೇಕು. ಈ ವ್ಯವಸ್ಥೆಯನ್ನು ಆ ಶಾಲೆಯ ಸಿಬ್ಬಂದಿ ವರ್ಗದವರು ಅಚ್ಚುಕಟ್ಟಾಗಿ ನಿಂತು ಅಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಬೇಕು. ಹೆಣ್ಣು ಮಕ್ಕಳಿಗೆ ಸರೋಜಮ್ಮ ಶಾಲೆಯಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಿದೆ. ಆ ಶಾಲೆಯ ಸಿಬ್ಬಂದಿ ವರ್ಗದವರು ಅಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಸಬೇಕು. ನಂತರದಲ್ಲಿ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು VIP ಬಂದಿರತಕ್ಕಂಥ ಅತಿಥಿಗಳಿಗೆ ಇಲ್ಲಿ GHN ಕಾಮರ್ಸ್ ಕಾಲೇಜಿನಲ್ಲಿ ವ್ಯವಸ್ಥೆ ಮಾಡಿದೆ. ಯಾರೂ ಗಲಾಟೆ ಮಾಡಬೇಡ್ರಿ, ಗದ್ದಲ ಮಾಡಬೇಡ್ರಿ, ಅಚ್ಚುಕಟ್ಟಾಗಿ ಪ್ರಸಾದ ತಗೊಳ್ರಿ. ಎಲ್ಲರಿಗೂ ಸಂಪೂರ್ಣವಾಗಿರ್ತಕ್ಕಂಥ ಪ್ರಸಾದ ವ್ಯವಸ್ಥೆ ಇದೆ. ಸರಿಯಾಗಿ ಪ್ರಸಾದ ತೆಗೆದುಕೊಂಡು ಆ ಸಿಬ್ಬಂದಿ ವರ್ಗದವರು, ಆ ಶಾಲೆಯ ಸಿಬ್ಬಂದಿ ವರ್ಗದವರು ಅದನ್ನು ವ್ಯವಸ್ಥೆ ಮಾಡಬೇಕಂತ ತಿಳ್ಕೊಂಡು ಈ ಸೂಚನೆ ಮೂಲಕ ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಮ್ಮ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಿಕ್ಕೆ ನಾವು ಪ್ರಾರಂಭ ಮಾಡಿದ್ಮೇಲೆ ಇದು 2ನೇ ವರ್ಷ. ಈ 2ನೇ ವರ್ಷದ ಈ ಸಮಾರಂಭದನ್ನ ನಾವು ಮೊದಲು ಶ್ರೀಗಳವರಿಗೆ ಏನೈತಲ್ಲ, ಅವರು ನಾವು ಕೂಡ ಏನೈತಲ್ಲ ಈ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಏನೈತಲ್ಲ ಡೊನೇಷನ್ ವಿಷಯ ಮಾತಾಡಿದಾಗ ತಂದೆ ತಾಯಿಯವರ ಹೆಸರು ಇಡಬೇಕು ಅಂತ ಮಾತಾಡಿದಾಗ ಅವರಿಲ್ಲ, ಒಂದು ಯಾವುದಾರ ಒಂದು ಒಳ್ಳೆಯ ಕಾರ್ಯಕ್ರಮದ ಸಂದರ್ಭದಲ್ಲೇ ಇದನ್ನು ಇಟ್ಕೊಳ್ಳೋಣ ಅಂತಕ್ಕಂಥ ಒಂದು ಮತ್ತು 5 ದಿನ ಧನ್ಯವಾದಗಳನ್ನು ಹೇಳ್ತೇನೆ. ಈಗ ಈ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ 1965ರಿಂದ ಪ್ರಾರಂಭ ಆದಾಗ ಆ ಪ್ರಾರಂಭ ಆದ 10 ವರ್ಷಕ್ಕೆ ಅಂದರೆ ನಮ್ಮ ಕುಟುಂಬ ಈ ಸಂಘಕ್ಕೆ ಹೆಂಗೆ ಇದಾಗಿದೆ ಅಂತಂದರೆ, ಪ್ರಾರಂಭ ಈ ಸಂಸ್ಥಾಪಕದಲ್ಲೇ ಏನಂತೆಲ್ಲ ಪ್ರಾರಂಭ ಆಗೋ ಕಾಲಕ್ಕೇ ನಮ್ಮ ದೊಡ್ಡಣ್ಣವರಾದಂಥ ವಿಶ್ವನಾಥ ಸ್ವಾಮಿಯವರು ಮಾಜಿ MLC ಅವರು ಏನಂತೆಲ್ಲ ಇದನ್ನು ಸ್ಥಾಪನೆ ಮಾಡೋದ್ರಲ್ಲಿ ಒಬ್ಬರು. 1 ವರ್ಷ ಆದ ಕೂಡಲೇ ನಮ್ಮ ಹಿರಿಯ ಶ್ರೀಗಳವರು ಇಲ್ಲ ಡಿನೇ ತಗೊಳಪ್ಪ, ಡಿನೇ ಸೆಕ್ರೆಟರಿ ಮುಂದುವರಿಸು, ಇದು ಬಗೆಹರಿದಿಲ್ಲ ಅಂತಂದೇಳಿ ನಮ್ಮ ಅಣ್ಣವ್ರಿಗೆ ಹೇಳಿ ಏನಂತೆಲ್ಲ ಅವರು ಸೆಕ್ರೆಟರಿ ಅವರಾದರು. ಅದಾದಮೇಲೆ ಅವರು ರಾಮುಲು ಅವರು ಏನು ಸರೋಜಮ್ಮ ಸ್ಕೂಲ್ ಐತೆ, HG ರಾಮುಲು ಅವರು ಮತ್ತು ನಮ್ಮ ಅಣ್ಣವರು 2 ವಿರುದ್ಧ ಪಕ್ಷದಲ್ಲಿ ಇದ್ರೂ ಕೂಡ ವೈಯಕ್ತಿಕವಾಗಿ ಅವರು ಒಳ್ಳೆಯ ಸಂಬಂಧ ಇದ್ದ ಕಾರಣ ಏನಂತೆಲ್ಲ ರಾಮುಲು ಅವ್ರಿಗೆ ಒಪ್ಪಿಸಿ ಈ ಸರೋಜಮ್ಮ ಸ್ಕೂಲ್ ಬಿಲ್ಡಿಂಗ್ ಕಟ್ಟಿಸ್ಕೊಡ್ರಿ ನಿಮ್ಮ ಮನೆಯವ್ರ ಹೆಸರು ಮೇಲೆ ಅಂತೇಳಿ ಒಪ್ಪಿಸಿ ಏನಂತೆಲ್ಲ ಇವತ್ತು ಸರೋಜಮ್ಮ ಸ್ಕೂಲ್ ಏನಂತೆಲ್ಲ ಪ್ರಾರಂಭ ಮಾಡಲಿಕ್ಕೆ ಅಣ್ಣನವರ ಒಂದು ಪರಿಶ್ರಮ ಬಹಳ ಕಾರಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಆಮೇಲೆ ಈ ಅಣ್ಣನವರ ಆಕಸ್ಮಿಕವಾಗಿ 1900 ಅವ್ರು 9 ವರ್ಷ ಅಂದರೆ ಇನ್ನು 42 ಅವಾಗ ಮತ್ತು ಗಂಗಾವತಿ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸ್ತಿದ್ವಿ, ಬರ್ತಿದ್ವಿ. ಅದಕ್ಕೆ ಅವರೆಲ್ಲ ಕೂಡಿ ಇಲ್ಲ ನೀನೇನೈತೆಲ್ಲ ಬಾರಪ್ಪ ಗಂಗಾವತಿ ಬಂದ್ಬಿಡು, ಇದೇನಕ್ಕೆಲ್ಲ ಸಂಘದ ಸೆಕ್ರೆಟರಿಯಾಗಿ ನೀನು ಏನೈತೆಲ್ಲ ಮುಂದುವರಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿ ನನ್ನ ಗಂಗಾವತಿ ಬರಲಿಕ್ಕೆ ಕಾರಣ ಏನೈತೆಲ್ಲ ಅವರು ಹಿಂದಿನ ಶ್ರೀಗಳವರು ಮತ್ತು ಇಲ್ಲಿಯ ಪ್ರಮುಖರು. ಸಂದರ್ಭದಲ್ಲಿ ಏನೈತೆಲ್ಲ ಈ ಇಷ್ಟು ವರ್ಷ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಮಠಕ್ಕೆ ಹಿರಿಯ ಶ್ರೀಗಳಿಗೂ ಬಂತು ಮತ್ತು ಇವರಿಗೂ ಬಂತು. ನಾನು ಅನಂತ ಧನ್ಯವಾದ ಅರ್ಪಿಸ್ತೇನೆ ಮತ್ತು ಋಣಿಯಾಗಿದ್ದೇನೆ. ಈಗ ಇಲ್ಲಿಯವರೆಗೆ ನಮ್ಮ ಶಾಲೆ ಅದರ ಬಗ್ಗೆ ಹೇಳಿದಾಗ ನಾನು ಶಾಲೆಯ ಉಪಾಧ್ಯಕ್ಷನಾಗಿ, ಸಂಘದ ಉಪಾಧ್ಯಕ್ಷನಾಗಿ ಹುಡುಗರಿಗೆ ನಿಮಗೆಲ್ಲರಿಗೂ ಕೂಡ ಭಾಳ ಹಸುವಾದರೂ ಕೂಡ ಹಸುವಾದಾಗ ಏನು ಹೇಳ್ತೀವಿ ಅದು ಒಳಗೆ ಹೋಗ್ತೈತಿ ನಿಮ್ಮ ಮನಸ್ಸಿನಾಗಲ್ಲ. ಸೊ ಅದಕ್ಕೆ ಏನಂತಂದರೆ, ನೀವು ಯಾವಾಗಲೂ ಕೂಡ ಏಕಾಗ್ರತೆ ಅಂತೆಲ್ಲ ಕಾನ್ಸಂಟ್ರೇಷನ್ ಅನ್ನೋದೆಲ್ಲ ಸಾಧಿಸ್ಬೇಕು ಜೀವನದಲ್ಲಿ. ಹಿಂದೆ ಒಂದು ಮಾಶೇಳ್ಕರ್ ಅಂತಂದೇಳಿ ಒಬ್ಬರು ಅಖಿಲ ಭಾರತ ವಿಜ್ಞಾನ ಪರಿಷತ್ತಿನ ವಿಜ್ಞಾನಿ, ಅವರು ಮಹಾ ಅಧ್ಯಕ್ಷರಾದಂಥ ವಿಜ್ಞಾನಿ, ಅವರು ಬಹಳ ಬಡತನ ಇತ್ತು ಅವ್ರಿಗೆ. ಸ್ಕೂಲ್ನಲ್ಲಿ ಏನದಲ್ಲ ಅವ್ರಿಗೆ ಒಬ್ಬ ಶಿಕ್ಷಕರು ಈ ಮಾತನ್ನು ಏನೈತೆಲ್ಲ ದಯವಿಟ್ಟು ಎಲ್ಲ ಶಿಕ್ಷಕರು ಕೂಡ ಸ್ವಲ್ಪ ನೀವು ಇದನ್ನು ಗಮನವಿಟ್ಟು ಕೇಳ್ರಿ. ಏನಂದರೆ
ಆ ಶಿಕ್ಷಕರು ಏನು ಮಾಡಿದ್ರು ಅಂದರೆ ಒಂದ್ಸಲ ಎಲ್ಲ ಹುಡುಗರನ್ನೆಲ್ಲ ಕರ್ಕೊಂಬಂದು ಹಿಂಗೆ ಹೊರಗೆ ಬಿಸಿಲಿದ್ದಾಗ ಈ ಭೂತ್ ಕನ್ನಡಿ ಅಂತಂತಾರಲ್ಲ, ಆ ಭೂತ್ ಕನ್ನಡಿ ಒಂದು ಪೇಪರ್ ಇಟ್ಟರು, ಆ ಭೂತ್ ಕನ್ನಡಿ ಹಿಡಿದ್ರು. ಆ ಭೂತ್ ಕನ್ನಡಿ ಏನೈತಲ್ಲ ಕೇಂದ್ರ ಗುದ್ದಾದಾಗ ಬೆಂಕಿ ಏನಾಗ್ತೈತೆ ಅದು ಹಿಡಿದಾಗ ಸುಡ್ತೈತೆ, ಪೇಪರ್ ಕಾಗದ ಸುಡ್ತೈತಲ್ಲ. ಎಲ್ಲರೂ ನೋಡಿ ಇದ್ರಾಗ ಏನು ವಿಶೇಷ ಅಂತ ಅನ್ಬೋದು. ಅವಾಗ ಅವ್ರು ಹೇಳಿದರು, ಇದೇ ಹೊರಗೆ ನಾ ಪೇಪರ್ ಹಿಡಿದ್ಲಂತಂದ್ರೆ ಯಾವುದೂ ಸುಡಲಿಲ್ಲ, ಆದ್ರೆ ಅದೇ ಆ ಕನ್ನಡಿ ಮಸೂರ ಏನೈತಲ್ಲ, ಮಸೂರ ಹಿಡಿದಾಗ ಆ ಕಾಗದ ಯಾಕೆ ಸುಡ್ತೀವಿ ಅಂತಂದ್ರೆ ಎಲ್ಲ ಬಿಸಿಲು ಒಂದು ಏಕಾಗ ಕೂಡಿ ಕೇಂದ್ರ ಬಿಂದುವಾಗಿ ಏನೈತಲ್ಲ ಆ ಕಾಗದ ಮೇಲೆ ಬಿದ್ದಾಗ ಆ ಕಾಗದ ಕೂಡ ಉರಿಲಿಕ್ಕೆ ಸಾಧ್ಯ ಅಂತಂದು ಅಂದ ಮೇಲೆ ನಿಮ್ಮ ಎಂದು ಯಾವಾಗ ನಿಮ್ಮನ್ನ ಎಲ್ಲ ಏಕಾಗ್ರತೆಯನ್ನು ಕೂಡಿ ಏನೈತಲ್ಲ ಏನಾದರೂ ವಿದ್ಯಾಭ್ಯಾಸ ಮಾಡಲಿಕ್ಕೆ ಹೋಗ್ತೀರಿ, ಅವಾಗ ಏನದಲ್ಲ ನೀವು ಯಾವಾಗ ಪೇಪರ್ ಹೆಂಗೆ ಉರಿತಲ್ಲ ಹಂಗೇನೈತಲ್ಲ ನಿಮ್ಮ ಭವಿಷ್ಯ ಏನೈತಲ್ಲ ಉಜ್ವಲವಾಗಿ ಉರಿದೇನೈತಲ್ಲ ಬೆಳಕಾಗಲಿಕ್ಕೆ ಸಾಧ್ಯ ಇತ್ತು. ಅದಕ್ಕೇನದಲ್ಲ ಯಾವಾಗಲೂ ಕಾನ್ಸಂಟ್ರೇಷನ್ ಇರಬೇಕು. ಆಮೇಲೆ ಅಡಚಣೆಗಳು ಬರ್ತವೆ. ಇನ್ನೊಂದು ಸಿದ್ದೇಶ್ವರ ಸ್ವಾಮಿಯವರು ಯಾವಾಗಲೂ ಏನೈತಲ್ಲ ಒಂದು ಕತೆ ಹೇಳ್ತಿದ್ರು. ಏನಂತಂದ್ರೆ ಈ ಒಂದು ಕತ್ತೆ ಸಾಕಿದ್ದ, ಮುದ್ದೆ ವಯಸ್ಸಾಗಿತ್ತ ಕತ್ತಿಗೆ, ಅದು ಅಡ್ಡಾಡ್ಕೊಂತ ಹೋಗಿ ಏನದಲ್ಲ ಮುಂದೊಂದು ಹಾಳು ಬಾವಿ ಅಂತಂಗಿತ್ತು, ಆ ಹಾಳು ಬಾವಿ ಬಿತ್ತದು. ಬಿದ್ದ ಕೂಡಲೇ ಅವನೇನು ಮಾಡಿದ, ಅರೆ ಅರೆ ಹೆಂಗಿದ್ರು ಇದು ಬಿದ್ದೈತಿ, ಇದರ ಏನು ಉಪಯೋಗ ಇಲ್ಲ ಏನಿಲ್ಲ ಅಂಥೇಳಿ ಆಳು ಬಿಟ್ಟು ಏನಂತೆಲ್ಲ ಮಣ್ಣು ಹಾಕಿ ಮುಚ್ಚಿಬಿಡೋಣ, ತೆಗ್ದು ಮುಚ್ಚಿದಂಗೆ ಆಕೈತಿ, ಈ ಕತ್ತೆ ಕಿರಿಕಿರಿ ಮತ್ತು ಅದಕ್ಕೆ ಮೇಯ್ಸೋದು ಅದೆಲ್ಲ ತಪ್ಪೈತಿ ಅಂತೇಳಿ ಮಾಡಿದ. ಅವಾಗ ಆ ಕತ್ತೆ ಮರಿ ಇರ್ತದು, ಅದು ನಿಮ್ಮಂಗೆ ಭಾಳ ಜಾಣ ಇರ್ತದು. ಆ ಮರಿ ಅವರ ಆ ತಾತಗೆ ಅವ್ರ ಮುದ್ದೆ ಎದಕ್ಕೆ ವಯಸ್ಸಾದ ಕತ್ತಿಗೆ ಹೇಳ್ತಿದ್ರು, ಅಜ್ಜ ನೀ ಚಿಂತೆ ಹವ್ಯಾಸ ಬದಲಿಸುವ ಹಣೆ ಬರ ಬದಲಾದೀತು, ದೃಷ್ಟಿ ಬದಲಿಸುವ ದೃಶ್ಯ ಬದಲಾದೀತು, ದೋಣಿ ಬದಲಿಸಬೇಕೆಂತಿಲ್ಲ, ದಿಕ್ಕು ಬದಲಿಸಿದರೆ ಸಾಕು ನೀನು ಜೀವನದ ದಡ ಸೇರುವೆ. ಸದಾವಕಾಲ ಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ ಕರ್ಪುಚ್ಚೇಶ್ವರದಲ್ಲಿ ಸ್ಮರಿಸಿ, ಕೊಟ್ಟೂರೇಶ್ವರ ವಿದ್ಯಾವರ್ತಕ ಸಂಘದ ಮೂಲ ಸ್ಥಾಪಕರು ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು ಕೂಡ ಧ್ಯಾನಿಸಿ, ಈ ಸಂಸ್ಥಾಪನಾ ದಿನಾಚರಣೆಯ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಪರಮ ಪೂಜ್ಯ ಈ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿ ಪಾದವೃಂದಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ವೃಂದವೇ, ಇಲ್ಲಿ ಭಾಗ್ಯಗಳಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರೇ, ನಿಮ್ಗೆಲ್ಲರೂ ಕೂಡ ಶರಣಾರ್ಥಿಗಳು. ಇಷ್ಟು ಹೇಳಿ ನಾನು 2 ಮಾತುಗಳನ್ನು ಒಂದು 2 ನಿಮಿಷ ಮಾತಾಡ್ತೀನಿ, ಭಾಳತ್ತೇನು ಮಾತಾಡಂಗಿಲ್ಲ. ಭಾಳ ವಿಶಿಷ್ಟ ಮತ್ತು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಸಂಸ್ಥಾಪನಾ ದಿನಾಚರಣೆ. ಹಿರಿಯ ಪೂಜ್ಯರಾಗಿರ್ತಕ್ಕಂಥ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳವರ ದೂರದೃಷ್ಟಿ ಆಗಿರ್ತಕ್ಕಂಥ ಜೊತೆಯಲ್ಲಿರ್ತಕ್ಕಂಥ ಹಲವಾರು ಜನ ಹಿರಿಯರ ದೂರದೃಷ್ಟಿಯ ಸತ್ಯ ಸಂಕಲ್ಪ ಇವತ್ತಿನ ದಿವಸ ಇಡೀ ಕರ್ನಾಟಕದಲ್ಲೇ ಕೊಟ್ಟೂರೇಶ್ವರ ವಿದ್ಯಾವರ್ತಕ ಸಂಘ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಸ್ಥೆಯಾಗಿ ಕಂಡಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಬಹುಶಃ ಮಾತಾಡೋ ಕಾಲಕ್ಕೆ ಪರನ ಮುನೋಳಿಯವರು ಒಂದು ಮಾತನ್ನು ಹೇಳಿದರು, ವೀರಶೈವ ಲಿಂಗಾಯತ ಪರಂಪರೆಯೇ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಅನ್ನೋದು ಧಾರ್ಮಿಕದ ಜೊತೆಗೆ ಶೈಕ್ಷಣಿಕವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ತರ್ತಕ್ಕಂಥದ್ದು. ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವ ಹಾಗೆ ವೀರಶೈವ ಮಠಗಳು ಶೈಕ್ಷಣಿಕವಾಗಿರ್ತಕ್ಕಂಥ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು. ಇವತ್ತು ಒಂದೊಂದು ಮಠದ ಸಂಸ್ಥೆಗಳು ಹೇಗಿದ್ದಾವೆ ಅಂದರೆ ಇಡೀ ಸರ್ಕಾರವನ್ನೇ ಬೆಚ್ಚಿ ಬೆರಗಿಸ್ತಕ್ಕಂಥ ಸಂಸ್ಥೆಗಳನ್ನು ನಾವಿವತ್ತು ಕಾಣುತ್ತೇವೆ. ಬಹುಶಃ ಈ ನಾಡಿನಲ್ಲಿ ಆಗಿರೋ ಸಂದರ್ಭಗಳಲ್ಲಿ ಶೈಕ್ಷಣಿಕವಾಗಿ ನಮ್ಮ ಎಲ್ಲ ಮಕ್ಕಳು ಕೂಡ ಜಾತಿ, ಮತ, ಪಂಥ ಇವನ್ನೆಲ್ಲವನ್ನೂ ಕೂಡ ಹೊರತುಪಡಿಸಿ ಬಹುಶಃ ಇವತ್ತು ಒಂದೊಂದು ವ್ಯವಸ್ಥೆಯಲ್ಲಿ ಒಂದೊಂದು ಸಂಸ್ಥೆಗಳನ್ನು ನೋಡ್ತೇವೆ. ಆದರೆ ಆಗಿನ ಕಾಲಕ್ಕೆ ಯಾವುದೇ ಜಾತಿ, ಮತ, ಪಂಥ, ಬಡವ, ಶ್ರೀಮಂತ ಇವರೆಲ್ಲರನ್ನೂ ಕೂಡ ನೋಡ್ದೇನೆ ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಶಿಕ್ಷಣ ಸಂಸ್ಥೆಯನ್ನು ಯಾರಾದರೂ ಕೂಡ ತೆಗೆದಿದ್ರೆ ಅವಾಗ ವೀರಶೈವ ಲಿಂಗಾಯತ ಮಠಗಳು ಅನ್ನೋದನ್ನು ನಾವೆಲ್ಲರೂ ಕೂಡ ಕಾಣ್ತೇವೆ. ಬಹುಶಃ ಆಗ ದುಡ್ಡಿನ ಕೊರತೆ ಬಹಳ. ಅವಾಗೆಲ್ಲ ಶಿಕ್ಷಣ ಸಂಸ್ಥೆ ಹೇಗೆ ನಡೀತಿದ್ವು ಅಂತಂದರೆ ಜೋಳಿಗೆ ಮುಖಾಂತರ ನಡೀತಕ್ಕಂಥದ್ದು. ಇವತ್ತೇನು ದಾನ ಮಾಡಿದಾರಲ್ಲ, ಇಂಥ ದಾನಿಗಳನ್ನು ಹುಡುಕಾಡೋದು, ಹಳ್ಳಿಗೆ ಹೋಗೋದು, ಅಲ್ಲಿರ್ತಕ್ಕಂಥ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಬರೋದು, ಆ ಜೋಳಿಗೆ ಮುಖಾಂತರ ನಡೆದಿರ್ತಕ್ಕಂಥ
ಸಿದ್ದಯ್ಯ ಪುರಾಣಿಕರು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಜೋಳಿಗೆಯನ್ನು ಕುರಿತು. ಜೋಳಿಗೆಯನ್ನು ಹಿಡಿದುಕೊಂಡೇ ಹುಟ್ಟಿದೆ, ಜೋಳಿಗೆ ತಪ್ಪಿಲ್ಲ, ಜೋಳಿಗೆ ಇದೇನೂ ತಪ್ಪಿಲ್ಲ. ಈ ಜೋಳಿಗೆಯನ್ನು ಹಿಡಿದು ನಾ ತಿರುಗಿದೆ ಈ ತೆರೆಗೆ ದೊರೆಗಳ ಮನೆ ಮನೆಗೆ. ಅವರು ನೀಡಿದರು ನಾ ಬೇಡದುದ, ನಾ ಬೇಡಿದುದ. ಓಡಿ ಬಂದೆ ಮನೆಗೆ ಜೋಳಿಗೆಯ ನೋಡುವ ತರದಿಂದ, ಆಗ ತಿಳಿಯಿತು ಇದು ಹರುಕ ಜೋಳಿಗೆ ಎಂದು. ಮೊದಲೇ ತುಂಬದ ಜೋಳಿಗೆ, ಸಾಲದ್ದಕ್ಕೆ ತೂತು ಬಿದ್ದ ಜೋಳಿಗೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥ. ಯಾಕಂದ್ರೆ ಜೋಳಿಗೆಯನ್ನು ತೆಗೆದುಕೊಂಡು ಬರ್ತಕ್ಕಂಥ ಅಲ್ಲಿ ಬಂದಿರತಕ್ಕಂಥ ಎಲ್ಲವನ್ನೂ ಕೂಡ, ಅದು ಹಣ ಆಗಿರಬಹುದು, ಧಾನ್ಯ ಆಗಿರ್ಬೋದು, ಏನೇ ಆಗಿದ್ರು ಕೂಡ ಅದು ಸಮಾಜಕ್ಕೆ ಮತ್ತೆ ಹೋಗ್ತಕ್ಕಂಥದ್ದು. ನಮ್ಮ ವೀರಶೈವ ಪರಂಪರೆ ಮಠಗಳ ಕೆಲಸ ಏನು ಅಂತಂದ್ರೆ ತಿರುಗಾಡಿಕೊಂಡು ತರೋದು, ಕರ್ಕೊಂಡು ಉಣ್ತಕ್ಕಂಥ ಒಂದು ಸಂಸ್ಕೃತಿ ಏನಾದರೂ ಇದ್ರೆ ಅದು ನಮ್ಮ ವೀರಶೈವ ಮಠಗಳ ಪರಂಪರೆ ಅಂತಕ್ಕಂಥದ್ದು. ಅಂತ ದೂರದೃಷ್ಟಿಯನ್ನು ಇಟ್ಕೊಂಡು ಪ್ರಾರಂಭವಾಗಿರ್ತಕ್ಕಂಥ ಸಂಸ್ಥೆ, ಒಂದು ಸಣ್ಣ ಸಂಸ್ಥೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಇವತ್ತು ಕರ್ನಾಟಕದಲ್ಲಿ ದೊಡ್ಡ ಹೆಸರನ್ನು ಪಡೆದಿದೆ ಅಂತಂದ್ರೆ ಅದಕ್ಕೆ ಪರಪೂಜ್ಯರಾಗಿರ್ತಕ್ಕಂಥ ಕೊಟ್ಟೂರು ಮಹಾಸ್ವಾಮಿಗಳವರ ಏನು ಸತ್ಯ ಸಂಕಲ್ಪ ಇದೆ, ಅವರ ಮಾರ್ಗದರ್ಶನ ಇದೆ. ಆ ಕಾರ್ಯದಿಂದ ಇವತ್ತಿನ ದಿವಸ ಇವೆಲ್ಲವೂ ಕೂಡ ನೆರವೇರ್ತಕ್ಕಂಥದ್ದು. ನಾನು ಕೂಡ 8-9 ತಿಂಗಳ ಕಾಲ, 1 ವರ್ಷಗಳ ಕಾಲ ಬಹುಶಃ ಗಂಗಮ್ಮ ಚನ್ನಬಸವ ಸ್ವಾಮಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ 1 ವರ್ಷದ ವಿದ್ಯಾರ್ಥಿ ನಾನು. ಈ ಸಂಸ್ಥೆಯಲ್ಲಿನೂ ಕೂಡ ನಾನು ಕೂಡ ವಿದ್ಯಾರ್ಥಿ ಆಗಿರ್ತಕ್ಕಂಥದ್ದು. ಮತ್ತು ಮೂಲತಃ ಬಹಳ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಶ್ರೀಮಠಕ್ಕೂ ನಮ್ಮ ಪರಮ ಪೂಜ್ಯ ಕೊಟ್ಟೂರು ಮಹಾಸ್ವಾಮಿಗಳವ್ರಿಗೆ, ಚನ್ನಬಸವ ತಾತನವರಿಗೆ, ಇವರಿಗೆಲ್ಲರಿಗೂ ಕೂಡ ಆ ಸೆಳೆತ ಬಹುಶಃ ಸದಾಕಾಲ ಇರಲಿ ಅಂತಕ್ಕಂಥದ್ದು, ನಿಮ್ಮೆಲ್ಲರ ಪ್ರೀತಿನೂ ಕೂಡ ಇರಲಿ ಅಂತಕ್ಕಂಥ ಹಾರೈಸಿ 2 ಮಾತುಗಳನ್ನು ಮುಗಿಸ್ತೀನಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಸಂಸ್ಥಾಪಕರಾದ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳ ಪುಣ್ಯಾರಾಧನೆ ಇವತ್ತು. ಆ ಸಂಸ್ಮರಣೆಯಲ್ಲಿ ಈ ಸಂಸ್ಥಾಪನಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಪೂಜ್ಯರಾದ ಹೊಳೆ ಹುಚ್ಚೇಶ್ವರ ಸಂಸ್ಥಾನ ಮಠದ ಹುಚ್ಚೇಶ್ವರ ಮಹಾಸ್ವಾಮಿಗಳವರ ಶ್ರೀಗಳ ಅಡಿದಾವರಿಗಳಲ್ಲಿ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಆಂಗ್ಲ ಮಾಧ್ಯಮ ಶಾಲೆಗೆ ತಮ್ಮ ತಂದೆ ತಾಯಿಗಳ ಹೆಸರನ್ನಿಟ್ಟು ಸಾರ್ಥಕ ಜೀವನಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮ ಸಂಘದ ಉಪಾಧ್ಯಕ್ಷರು ಹಿರಿಯರಾದ ಶ್ರೀ ಕೆ ಚನ್ನಬಸಯ್ಯ ಸ್ವಾಮಿಗಳವರೇ ಮತ್ತು ಶ್ರೀ ಲಲಿತಾ ತಾಯಿಯವರೇ, ಅವರೆಲ್ಲ ಕುಟುಂಬ ವರ್ಗದವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಂಸದರು, ಈ ಸಂಘದ ನಮ್ಮೆಲ್ಲ ಕೆಲವು ವಿಷಯಗಳಿಗೆ ಮಾರ್ಗದರ್ಶನ. ಯಾಕಂದರೆ ವಿಶೇಷವಾಗಿ ನಮಗೆ ಏನೋ ಸಮಸ್ಯೆ ಬಂದರೆ ವಿಶೇಷವಾಗಿ ನಾವು ಶಿವರಾಮಗೌಡರನ್ನು ಕೇಳ್ತೀವಿ. ಆ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯ ನಿರ್ದೇಶಕರು ಮಾಜಿ ಸಂಸದರಾದ ಶಿವರಾಮಗೌಡ್ರೆ ಹಾಗೂ ನಮ್ಮ ಹಿತೈಷಿಗಳಾದ ಜೋಗತ್ ನಾರಾಯಣಪ್ಪನವರೇ ಹಾಗೂ ನಮ್ಮ ತಿಪ್ಪೇಶ್ವರ ಸ್ವಾಮಿಯವರೇ, ಪೇಲ್ಡ್ ಬ್ಯಾಂಕ್ ಅಧ್ಯಕ್ಷರು, ಸಹಕಾರಿ ಧುರೀಣರಾಗಿರ್ತಕ್ಕಂಥ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ದೊಡ್ಡಪ್ಪ ದೇಸಾಯಿಯವರೇ, ನಮ್ಮ ಕುಮಾರೇಶ್ವರ ಸೌಹಾರ್ದ ಸಹಕಾರಿ ಪತ್ತಿನ ನೇಮತಿ ಬ್ಯಾಂಕ್ ಇವತ್ತು ಕಟ್ಟಡ ಉದ್ಘಾಟನೆಗಿದೆ. ಮೊನ್ನೆ ಪೂಜೆ ಆಗಿತ್ತು, ಆದರೆ ಇವತ್ತೇನಾಗಿದೆ ಅಂದರೆ ಸಾರ್ವಜನಿಕವಾಗಿ ನೋಡಲಿಕ್ಕೆ ಇವತ್ತು ಅವಕಾಶ, ಇವತ್ತು ಕಟ್ಟಡ ಉದ್ಘಾಟನೆ ಆಗಿದೆ. ಆ ಸಂಸ್ಥೆಯ ಅಧ್ಯಕ್ಷರು, ಈ ಸಂಘದ ಕಾರ್ಯದರ್ಶಿಗಳು ಬಹಳ ಕ್ರಿಯಾಶೀಲ ವ್ಯಕ್ತಿಗಳು. ಬಹುಶಃ ನನಗೇನು ಅನ್ನಿಸ್ತು, ಬಹುಶಃ ಶರಣಗೌಡರು ಕಾರ್ಯದರ್ಶಿಗಳಾದ ಮೇಲೆ ಹೆಂಗೆ ಮಾಡ್ಕೊಂಡು ಹೋಗ್ತಾರಪ್ಪ ಅಂತ ನನಗೆ ಬಹಳ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು. ಆದರೆ ನನಗನ್ನಿಸ್ತಾ ಇದೆ ಇನ್ನೇನು ಅವರ ಕೆಲಸಗಳು ಯಾವೂ ವ್ಯತ್ಯಾಸ ಆಗುವುದಿಲ್ಲ, ಸುರಳಿತವಾಗಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ಬ್ಯಾಂಕು ಜವಾಬ್ದಾರಿ ಅವ್ರದ್ದೇ ಇದೆ, ಸಂಘದ ಜವಾಬ್ದಾರಿ ಅವ್ರದ್ದೇ ಇದೆ. ಇವೆಲ್ಲ ಕಾರ್ಯಕ್ರಮಕ್ಕೆ ಬಹುಶಃ ಹಗಲಿನ ಶ್ರಮಪಟ್ಟು ಇದು ಯಶಸ್ವಿಗೆ ನಮ್ಮ ಶರಣಗೌಡ್ರೆ ಕಾರಣ ಅಂತ ತಿಳ್ಕೊಂಡಿರ್ತಾರೆ. ಆ ಶರಣಗೌಡ್ರೆ ಹಾಗೂ ಆ ಒಂದು ಬ್ಯಾಂಕಿನ ಉಪಾಧ್ಯಕ್ಷರಾದ ನಮ್ಮ ಕಮಿಟಿಗೆ ಲಿಂಗಪ್ಪನವರು
ಅವರು ಈ ಸಂಸ್ಥೆಯ ಸಾಮಾನ್ಯ ಸದಸ್ಯರು. ಬಹುಶಃ ಹೇಗಾಗಿದೆ ಅಂತಂದರೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಒಳ್ಳೊಳ್ಳೆ ವ್ಯಕ್ತಿಗಳು ನಮಗೆ ಸಿಗ್ತಾ ಇದ್ದಾರೆ. ಆ ಕೆಲಸಗಳನ್ನು ಚಾಚೂ ತಪ್ಪದೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಒಳಗೆ ನಮ್ಮ ದುರ್ಗಪ್ಪ ನಾಯಕರು, ಗುಂಜಳ್ಳಿ ನಿರ್ದೇಶಕರಾಗಿರ್ತಕ್ಕಂಥ ಹಾಗೂ JHN ಕಾಲೇಜ್ ಗೌರ್ಮೆಂಟ್ ಕೌನ್ಸಿಲ್ ಚೇರ್ಮನ್ ಆಗಿರ್ತಕ್ಕಂಥ ಗುಂಜಳ್ಳಿ ರಾಜಶೇಖರಪ್ಪನವರೇ, ಹಾಗೂ ಇವತ್ತು ಅತಿಥಿಗಳಾಗಿ ಬಂದಿರತಕ್ಕಂಥ ಈ ಉಪನ್ಯಾಸ ನೀಡಿರ್ತಕ್ಕಂಥ ಡಾಕ್ಟರ್ ರವೀಂದ್ರನಾಥ್ ಸರ್ ಅವರೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ಪ್ರಾಧ್ಯಾಪಕ ವೃಂದದವರೇ, ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿನಿಯರೇ, ಎಲ್ಲ ಸಿಬ್ಬಂದಿಯರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಹುಶಃ ಇದು 2ನೇ ವರ್ಷ ಸಂಸ್ಥಾಪನೆ ದಿನಾಚರಣೆ. ನಾ ಏನು ಭಾಳ ಮಾತಾಡೋಂಗಿಲ್ಲ, ಆದರೆ ಕೆಲವು ಮಾತಾಡಲಾರ್ದ ಇರಲಿಕ್ಕೆ ಆಗುವುದಿಲ್ಲ. ಇಷ್ಟೆಲ್ಲ ಕಾರಣೀಕರ್ತ ಏನಪ್ಪ ಇದೆಲ್ಲ ಕಾರ್ಯಕ್ರಮ ನಮಗನಿಸ್ತಾ ಇದೆ. ಯಾಕಂತಂದರೆ ವರ್ಷಕ್ಕೊಮ್ಮಾದರೂ ನೀವೆಲ್ಲರೂ ಸೇರಿ ಒಂದು ವಿಚಾರ ಮಂಥನದಲ್ಲಿ ಪಾಲ್ಗೊಂಡು ಏನು ಮಾಡಬೇಕು, ಏನು ಅಭಿವೃದ್ಧಿ ಮಾಡಬೇಕು, ಏನಿನ್ನೂ ಕಾರ್ಯಗಳನ್ನು ಮಾಡಬೇಕು ಅಂತ ಆಲೋಚನೆ ಮಾಡುವ ಮೂಲಕ ಈ ಕಾರ್ಯಕ್ರಮಗಳನ್ನು ನಡೆಸುವುದು. ಬಹುಶಃ ನಮಗೆ ವಿಚಾರ ಬಂತು, ಚನ್ನಬಸಯ್ಯನವರಿಗೂ ನಮ್ಮ ಹಿಂದಿನ ದೊಡ್ಡವರಿಗೆ ಭಾಳ ಆತ್ಮೀಯವಾಗಿರ್ತಕ್ಕಂಥ ಸಂಬಂಧ. ನಾ 1972 ಬಂದಾಗ ಅವ್ರ ಕಾರ್ಯದರ್ಶಿಗಳು ಅವರೆಲ್ಲರೂ ಕಾರ್ಯದರ್ಶಿದ್ರು. ಮುಂದೆ ನಾವು ಅಭ್ಯಾಸ ಮಾಡ್ಕೊತ ಯಾವಾಗ ಸೂಟ ಬರ್ತಿದ್ದೀವಿ. ಇವರು ಆಗಲಿಗೆ 74ರಲ್ಲಿ ಕಾರ್ಯದರ್ಶಿಗಳಾಗಿದ್ದರು. ನಮಗೆ ಅಜ್ಜವ್ರು ಹೇಳ್ತಿದ್ರು, ಮರದವರು ಹೋಗಿ ಚನ್ನಬಸಯ್ಯನ ಕರ್ಕೊಂಡ್ಬರೋಗಲು. ಅವ್ರ ಸೈಕಲ್ ನಡ್ಕೊತ ಭಾಳ ನಾವು ದಿವ್ಸಕ್ಕೆ ಕನಿಷ್ಠ ಈ ಚನ್ನಬಸಯ್ಯ ಸ್ವಾಮಿಯವ್ರನ್ನ ಅಜ್ಜವ್ರು ಹೇಳಿದ ಪ್ರಕಾರ ನಮ್ಮ ಮನೆಗೆ ಹೋಗಿ ಕರ್ಕೊಂಡ್ಬರ್ತಿದ್ವಿ. ಅವಾಗ ಇವರು ದೊಡ್ಡ ಇಂಜಿನಿಯರು, ಬುಲೆಟ್ ಗಾಡಿ. ಅವ್ರು ನಿಜವಾಗಿ ಅವರು ಇವತ್ತು ನಮ್ಮ ಚೀಫ್ ಸೆಕ್ರೆಟರಿ ಕರ್ನಾಟಕದ ಲೋಕೋಪಯೋಗಿ ಇಲಾಖೆ ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ ಆಗ್ತಿದ್ರು. ಆದರೆ ಅವ್ರು ಯಾಕೋ ಏನೋ ಆ ಇಂಜಿನಿಯರಿಂಗ್ ಬಿಟ್ಟು ಬಹುಶಃ ಸಾಮಾಜಿಕ ಸೇವೆ, ಸಾರ್ವಜನಿಕ ಸೇವೆ ಅಂತ ತಿಳ್ಕೊಂಡು ಹೇಳಿ ಅವರು ಈ ತೊಡಗಿದ್ದಾರೆ. ಅದು ನನಗೊಂದು ಖುಷಿ ಅನ್ನಿಸ್ತಾ ಇದೆ. ಯಾಕಂತಂದರೆ ಒಂದು ಹೆಸರು ಉಳಿಸ್ಬೇಕು, ತಂದೆ ತಾಯಿಗಳ ಮಗನಾಗಿ ಒಂದು ಹೆಸರು ಉಳಿಸ್ಬೇಕು. ಆವಾಗ ಅದು ತಂದೆ ತಾಯಿಗಳಿಗೆ ಕೀರ್ತಿ ಹೋಗ್ತಾ ಇದೆ. ಬಹುಶಃ ಆ ತಂದೆ ತಾಯಿಗಳ ಹೆಸರನ್ನು ಉಳಿಸಿರ್ತಕ್ಕಂಥ ಕೀರ್ತಿ ನಮ್ಮ ಚನ್ನಬಸಯ್ಯ ಸ್ವಾಮಿ ಅವರೆಲ್ಲ ಕುಟುಂಬ. ನಮ್ಮ ಅಕ್ಕವರು ಇದ್ದಾರೆ, ಆಮೇಲೆ ಲಲಿತಕ್ಕವರು ಇದ್ದಾರೆ, ಆಮೇಲೆ ಎಲ್ಲ ಈಗೇನು ಕವಿತಾ ಗುರುಮೂರ್ತಿ ಅಕ್ಕವರು ಇದ್ದಾರೆ. ನನಗೆ ಇದು ಕುಟುಂಬ ಹೊರಗಿನವ್ರದಲ್ಲ, ನಮ್ಮ ಮನೆತನದವರೇ. ಆದರೆ ನನ್ನ ಕಾರ್ಯಬಾಲ ನಿಮಿತ್ತವಾಗಿ ಹೆಚ್ಚಿಗೆ ಅವ್ರ ಮನೆಗೆ ಹೋಗೋಕ್ಕಾಗಿಲ್ಲ. ಆದರೂ ನಮ್ಮಲ್ಲಿ ಜೊತೆಗೆ ನಮ್ಮ ಮೊದಲ ಬೀಗರು ಡಾಕ್ಟ್ರು ಹೋಗ್ರಿ ಊಟಕ್ಕೆ ರೀ. ಮೊದಲ ಊಟಕ್ಕೆ ಹೋಗೋಣ, ಅವ್ರಿಗೆ ಊಟ ಬೇಕ್ರಿ ಮೊದಲ. ಯಾಕಂದ್ರೆ ಬೀಗರು ಊಟ ಬೇಕು ಅವರಿಗೆ, ಶುಗರ್ ಅದ. ಅದಕ್ಕೆ ಗುರುಮೂರ್ತಿ ಡಾಕ್ಟರ್ ಆಗಲಿ, ಈ ನಮ್ಮ ಗೌಸಿದ್ದಯ್ಯ ಅವನು ಊಟಕ್ಕೆ ಹೋಗ್ಯಾನ. ಗೌಸಿದ್ದಯ್ಯ ಅವನು ನಾವು ಕ್ಲಾಸ್ಮೇಟ್ ಕೊಪ್ಪಳ ಗೌಸಿದ್ದಯ್ಯ ಸರ್ ಹೈಸ್ಕೂಲ್ನಾಗ. ಅದಕ್ಕೆ ನಾನು ನೋಡಿದೆ ಈಗ ಎಷ್ಟು ಮುದಕ್ಕಾಗಿ ಹೇಳಲ್ಲೇ ನೀನು ಅಂತಂದೆ. ಅವನು ನನ್ನ ವಯಸ್ಸು, ನನಗೆ 65, ಅವ 63. ಎಂಥ ಮುದಕ್ಕಾಗಿ ಇಲ್ಲ ಅಂತಂದೆ. ಇಲ್ರಿ ಶುಗರು BP ಜಾಸ್ತಿ ಆಗೈತಿ ಅಂತಂದ. ಏನೋ ಇರಲಿ, ಯಾಕಂದ್ರೆ ಈ ಕುಟುಂಬ ನನಗೆ ಅತಿ ಆತ್ಮೀಯವಾಗಿರ್ತಕ್ಕಂಥದ್ದಕ್ಕೆ ನಾನು ಚನ್ನಬಸಯ್ಯ ಸ್ವಾಮಿಗೆ ಹೇಳ್ತಾ ಇದ್ದೇನೆ. ನೀವು ಹಿರಿಯರಾಗಿದ್ದೀರಿ, ಒಂದು ತಂದೆ ತಾಯಿ ಹೆಸರು ಉಳಿಸಿದ್ದೀರಿ. ಇದೇ ಮಾರ್ಗದರ್ಶನ, ಇದೇ ಒಂದು ಬರೆದು ಹೋಗಿ ನಿಮ್ಮ ಸಲಹೆ ಸೂಚನೆ ನಮಗೆ ಸದಾ ಇರಲಿ ಅಂತ ತಿಳ್ಕೊಂಡು ಹೇಳೋದ್ರ ಜೊತೆಗೆ ನೀವು ಆ ತಂದೆ ತಾಯಿ ಹೆಸರಿದ್ದಕ್ಕಾಗಿ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರಿಂದ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಜೊತೆಗೆ ಹಾನಗಲ್ ಕುಮಾರೇಶ್ವರ ಬ್ಯಾಂಕು ಇವತ್ತು ತನ್ನ ನೂತನ ಕಟ್ಟಡವನ್ನು ಕಾಣ್ತಾ ಇದೆ. ಅದು ನನ್ನ ಕನಸು ಇತ್ತು. ಬಹುಶಃ ನಮ್ಮ ಈ ಸಂಸ್ಥೆಯಲ್ಲಿ ಪ್ರತಿ ವರ್ಷ ಸುಮಾರು 2.5-3 ಕೋಟಿ ರೂಪಾಯಿ ಬೇರೆ ಬ್ಯಾಂಕಿನ ಒಳಗೆ ಟ್ರಾನ್ಸಾಕ್ಷನ್ ಆಗ್ತಾಯಿತ್ತು. ನಮ್ಮ ಸಿಬ್ಬಂದಿ ವರ್ಗದವರಿಗೆ, ಇನ್ನುಳಿದ ಯಾರಿಗೆ ಇವತ್ತು ಅಲ್ಪ ಸ್ವಲ್ಪ ಸಾಲ 25,000, 50,000, ಲಕ್ಷ, 2 ಲಕ್ಷ, 10 ಲಕ್ಷವರೆಗೆ ನಾವು ಸಾಲ ಕೊಡ್ತೀವಿ. ನಮ್ಮ ಸಿಬ್ಬಂದಿಗೆ ಮಾತ್ರ, ಹೊರಗಿನವ್ರಿಗಿಲ್ಲ. ಯಾಕಂತಂದ್ರೆ ಈಗೇನೋ ತಾಪತ್ರಯ ಬರ್ತಾ ಇದೆ. ನಮ್ಮಲ್ಲಿ ನೌಕರಿ ಮಾಡ್ತಾ ಇರ್ತಾರೆ, ಹೊರಗೆ ಯಾರೂ ಅವ್ರಿಗೆ ಸಾಲ ಕೊಡೋಂಗಿಲ್ಲ. ನಮ್ಮ ಬ್ಯಾಂಕ್ ಆತಂದ್ರೆ ನಮ್ಮ ಬ್ಯಾಂಕಿನಾಗಿರ್ತಕ್ಕಂಥ ನಮ್ಮ ಸಿಬ್ಬಂದಿಗಳಿಗೆ, ನಮ್ಮ ಇಲ್ಲೆಲ್ಲ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಭಾಳ ಅನುಕೂಲವಾಗಿದೆ. ಆಮೇಲೆ ಏನೋ ವ್ಯವಹಾರ ಮಾಡಲಿ, ನಮ್ಮ ಸಂಸ್ಥೆದು ವ್ಯವಹಾರ ಮಾಡೋಕ್ಕೆ ಬೇರೆ ದೂರ ಬ್ಯಾಂಕಿಗೆ ಹೋಗ್ಬೇಕಾಯ್ತು, ಸಮಸ್ಯೆ ಆಗಿತ್ತು. ಈಗ ಎಲ್ಲಿ ಹೋಗೋಂಗಿಲ್ಲ. ಇದೇ ಕ್ಯಾಂಪಸ್ನೊಳಗೆ ಎಲ್ಲ ಸಿಬ್ಬಂದಿಗಳಾಗಲಿ, ಶಾಲೆ ಕಾಲೇಜಿನ ವ್ಯವಹಾರ ಆಗಲಿ ಇಲ್ಲೇ ಮಾಡೋ ಅನುಕೂಲ ದೃಷ್ಟಿಯಿಂದ ಇವತ್ತು ಆಗಲಿಗೆ 3ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ ಬ್ಯಾಂಕು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಿದೆ ಅಂತ ಹೇಳೋದ್ರ ಜೊತೆಗೆ
ಬಹುಶಃ ನಾವು ಇದರ ಜೊತೆಗೆ ಸಭಾಭವನ ನಿರ್ಮಾಣ ಮಾಡಲಿಕ್ಕೆ ಹತ್ತಿದ್ದೀವಿ. ಅನಿವಾರ್ಯ ಕಾರಣದಿಂದ ಆ ಸಭಾಭವನ ಪೂರ್ತಿ ಮುಗಿಲಿಲ್ಲ. ನಮ್ಮ ಶಿವರಾಮಗೌಡರು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಹಾಮಂಡಳಿಯಿಂದ 25 ಲಕ್ಷ ರೂಪಾಯಿ ಕೊಡಿಸಿದ್ದಾರೆ. ಅವರು ಸ್ವತಃ ನಿಂತು 25 ಲಕ್ಷ ರೂಪಾಯಿ ಕಳಿಸಿ ಆ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ನಾವು ಸಂಘದಿಂದ ಸುಮಾರು 10-12 ಲಕ್ಷ ರೂಪಾಯಿ ಖರ್ಚು ಮಾಡಿ ಮುಂದೆ ದೊಡ್ಡ ಸಭಾಭವನ ಮಾಡಿ ಅದೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಹತ್ತಿದ್ದೀವಿ. ಅನಿವಾರ್ಯ ಕಾರಣದಿಂದ ಅದು ಅಪೂರ್ಣವಾಯಿತು. ಇದರ ಜೊತೆಗೆ ಉದ್ಘಾಟನೆ ಆಗಲಿಲ್ಲ. ಇನ್ನು ಸ್ವಲ್ಪ ದಿವಸದಲ್ಲಿ ಆ ಉದ್ಘಾಟನೆ ಆಗ್ತದೆ ಅಂತ ಹೇಳೋದ್ರ ಜೊತೆಗೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಹೇಳೋದಲ್ಲ KG ಇಂದ PGವರೆಗೆ ಈಗಾಗಲೇ ಇಲ್ಲೆಲ್ಲ BA ಕೋರ್ಸ್ ಇದೆ, BCom ಕೋರ್ಸ್ಗಳಿದ್ದಾವೆ, ಹೆಣ್ಮಕ್ಳಿಗೆ ಬೇರೆ ಗಂಡ್ಮಕ್ಳಿಗೆ ಬೇರೆ MCom ಕೋರ್ಸ್ಗಳಿದ್ದಾವೆ. ಆಮೇಲೆ ನೆಕ್ಸ್ಟ್ ಮುಂದಿನ ವರ್ಷ MA ಇನ್ ಇಂಗ್ಲೀಷ್ ಕೋರ್ಸ್ PG ಅದನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲೆಲ್ಲ D.Ed, ITI, ಮತ್ತು ಒಂದು ಸೈನ್ಸ್ ಕಾಲೇಜು, ಕಾಮರ್ಸ್ ಕಾಲೇಜು, ಹೀಗೆ ಹಲವಾರು ಸಂಸ್ಥೆಗಳು ಈ ಕ್ಯಾಂಪಸ್ನಲ್ಲಿ ಇರ್ತಾ ಇದ್ದಾವೆ. ಮತ್ತು ಬಂದಿರತಕ್ಕಂಥ ಮಕ್ಕಳು KG ಇಂದ ಬಂದು PG ಮುಗಿಸ್ಕೊಂಡು ಹೋಗುವವರೆಗೂ ವ್ಯವಸ್ಥೆ ಇದೆ. ಜೊತೆಗೆ ನಾವು ಸರ್ಕಾರ ಫೀಸು ಹೊರಗಿನಂಗೆ 1,00,000, 2 ಲಕ್ಷ 70,000, 80,000 ನಮ್ಮಲ್ಲಿ ಫೀಸ್ ಇಲ್ಲ. ಗೌರ್ಮೆಂಟ್ ಏನು ಫೀಸ್ ಇದೆ ಆ ಗೌರ್ಮೆಂಟ್ ಫೀಸ್ ತಗೊಂಡು ಇವತ್ತಿಗೆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಆ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಆ ಅವಶ್ಯಕತೆ ತಕ್ಕಂತೆ ಆ ಶಿಕ್ಷಣವನ್ನು ಇವತ್ತು ನಾವು ನೀಡ್ತಾ ಇದ್ದೇವೆ. ಇದು ಮಕ್ಕಳಿಗೆ ಇಲ್ಲಿ ಸಾರ್ಥಕವಾಗಿದೆ. ಅದಕ್ಕೇ ಇವತ್ತು ಈ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೀಲಿಕ್ಕೆ ನಮಗೆಲ್ಲ ಆಡಳಿತಗಳು, ಯಾಕಂದರೆ ಚನ್ನಬಸಯ್ಯನವರ ಮಾರ್ಗದರ್ಶನ, ನಮ್ಮ ಶಿವರಾಮಗೌಡರ ಮಾರ್ಗದರ್ಶನ, ಇನ್ನೂ ಶೇಖರಪ್ಪನವರು, ಇನ್ನೂ ಆಡಳಿತ ಮಂಡಳಿಗಳು ಬಹಳ ಮಂದಿ ಇದ್ದಾರೆ. ಅವರೆಲ್ಲ ಮಾರ್ಗದರ್ಶನದ ಜೊತೆಗೆ ಇದು ಇನ್ನೂ ಹೆಮ್ಮರವಾಗಿ ಬೆಳೀತಾ ಇದೆ. ನಂದು ಕೊನೆ ಇನ್ನೂ ಏನು ಆಸೆ ಇದಾವೆ ಅಂತಂದರೆ ಬಹುಶಃ ನಾನು ಹೇಳೋಂಗಿಲ್ಲ. ಆ ಆಸೆಗಳನ್ನು, ಯಾಕಂದ್ರೆ ಆಡದೆ ಮಾಡುವವನು ರೂಢಿಗೋಳು ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡದೆ ಮಾಡದೆ ಇರುವವನು ಅಧಮನು ಅಂತ ಹೇಳ್ದಂಗೆ ನಾ ಎಂದೂ ಮಾತಾಡಿ ಕೆಲಸ ಮಾಡೋದು ವಿಷಯ ಅಲ್ಲ. ಹಿಂದಗಡೆ ಮಾಡಿದ ಮೇಲೆ, ಯಾಕಂದ್ರೆ ನಮ್ಮ ಇವತ್ತು ಇಷ್ಟೆಲ್ಲ 18 ಸಂಸ್ಥೆಗಳಿದ್ದಾವೆ. ಯಾರೂ ನಾವು ಎಲ್ಲಿ ಪ್ರಚಾರ ಮಾಡ್ಕೊಂಡಿಲ್ಲ. ಎಲೆಮರೆಯ ಕಾಯಿ ಅಂತ ಇವತ್ತು ಕಲ್ಮಠ ಸೇವೆ ಮಾಡ್ತಾ ಇದೆ. ಬಹುಶಃ ಕಲ್ಮಠಕ್ಕೆ ನಾನು ಇವತ್ತು ಇರ್ಬೋದು, ಮತ್ತೆ ನಾಳೆ ಹೋಗ್ಬೋದು, ಮತ್ತೆ ಯಾವ ಸ್ವಾಮಿ ಬರ್ತಾನೆ ಗೊತ್ತಿಲ್ಲ. ಆದರೆ ಕಲ್ಮಠ ಸಮಾಜಕ್ಕೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಉತ್ತಮವಾಗಿರ್ತಕ್ಕಂಥ ಸೇವೆ ಸ್ವಲ್ಪ ತಿಳ್ಕೊಂಡು ನಾ ಆತ್ಮಸ್ಥೈರ್ಯದಿಂದ ಹೇಳ್ತಾ ಇದ್ದೇನೆ. ಅದ್ರ ಜೊತೆಗೆ ನಮ್ದು ಏನೋ ಡಬಲ್ ಗುಂಡಿಗಿದೆ, ನಮಗೆ ಡಬಲ್ ಗುಂಡಿಗಿದೆ. ಯಾಕಂದ್ರೆ ನಾನು ಕಟುಕು ರೊಟ್ಟಿ ತಿಂದು ಬಿಜಾಪುರ ಜಿಲ್ಲಾದವರು, ಬಡತನದಲ್ಲಿ ಬೆಳೆದಿರ್ತಕ್ಕಂಥವ್ರು, ಅತಿ ಬಡ ಕಡವ ಜಂಗಮ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು. ನನಗೆ ಏನು ಸಾಧನೆ ಮಾಡಬೇಕು ಆ ಸಾಧನೆ ಮಾಡ್ತಕ್ಕಂಥ ಛಲ ನನ್ನಲ್ಲಿದೆ. ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡಿ ತೋರಿಸ್ಬೇಕಂತ ತಿಳ್ಕೊಂಡು ಹೇಳಿ ನನ್ನ ಭಾವನೆ ಇದೆ. ಅಂದೇ ರೀತಿ ಇನ್ನೂ ಕೆಲವು ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಈ ಭಾಗದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಮಾಡಿ ಹೋಗುವ ವಿಚಾರ ನನ್ನದಿದೆ. ಜೊತೆಗೆ ಇನ್ನೂ ಮಠದ ಅಭಿವೃದ್ಧಿ ಭಾಳಿದೆ. ಯಾಕಂತಂದ್ರೆ ನಮ್ಮ 500 ವರ್ಷಗಳ ಇತಿಹಾಸವುಳ್ಳ ಕಲ್ಮಠ. ಗಂಗಾವತಿಗೆ ಪೂರ್ವದಲ್ಲಿರ್ತಕ್ಕಂಥದ್ದೇ ಕಲ್ಮಠ, ನಂತರದಲ್ಲಿ ಉಳಿದಿರ್ತಕ್ಕಂಥ ಮಠಗಳು. ಇವತ್ತು ಚನ್ನಬಸಪ್ಪನವರು ಇದೇ ಮಠಕ್ಕೆ ಅಧಿಕಾರಿಗಳಾಗಿದ್ದರು. ಏನೋ ಅವರೊಂದು ತ್ಯಾಗ ಮನೋಭಾವನೆಯಿಂದ ಹೋಗಿ ಮಲ್ಲಿಕಾರ್ಜುನ ಮಠದಲ್ಲಿ ಅವ್ರು ಲಿಂಗೈಕ್ಯರಾಗಿದ್ದಕ್ಕೆ ಅವ್ರು ಮಲ್ಲಿಕಾರ್ಜುನ ಮಠ ಅಂತ ಹೆಸರಾಯಿತು. ಅದಕ್ಕೇ ಇವತ್ತು ಆ ತಾತನ ಹೆಸರು ಇಲ್ಲ ಅಂತ ಹೇಳ್ಕೊಂಡು ಚನ್ನಬಸ್ವಾಮಿ ಪ್ರಾಥಮಿಕ ಶಾಲೆ ಹೆಸರಿದ್ದೀವಿ ಆ ಚನ್ನಬಸ್ತಾಪನವರ ನೆನಪಿನಲ್ಲಿ. ಜೊತೆಗೆ ಇವತ್ತು ದಾನಿಗಳಾಗಿ ನಮ್ಮ ಸ್ವರಜಮ್ಮ ಸ್ವರಜಮ್ಮ ಅವರ ಶಾಲೆ, ಯಾಕಂದ್ರೆ ಈಗಿನ SG ರಾಮುಲು ಅವರ ಮೊದಲನೇ ಧರ್ಮಪತ್ನಿ ಅಕಸ್ಮಾತಾಗಿ ಲಿಂಗೈಕ್ಯರಾದ ಮೇಲೆ ನಾವು ವಿಶ್ವನಾಥ ಸ್ವಾಮಿ ಅಜ್ಜವರು ಅವ್ರ ಹತ್ರ ಹೋಗಿ ಇಲ್ಲಪ್ಪ ತಾಯಿ ಹೆಸರು ಇಡ್ತೀವಿ ಅಂದಾಗ 87ರಲ್ಲಿ ಸುಮಾರು 8 ಲಕ್ಷ ಖರ್ಚು ಮಾಡಿ ಕಟ್ಟಿಸಿಕೊಟ್ರು. 87ರಲ್ಲಿ ಅದು ಪ್ರಾರಂಭವಾಯಿತು. ನಂತರ 84ರಲ್ಲಿ ಈ ಕೊಟ್ರೇಶ್ವರಿ ಶಾಲೆ ಕೊಟ್ರಬಸಪ್ಪ ಗುಡಿಯಿಂದ ಇಲ್ಲಿ ಬಂತು. ಮೊದಲು ಏನೇನೂ ಇದ್ದಿಲ್ಲ. ಇಲ್ಲೆಲ್ಲ ಇಡೀ ಸಾರ್ವಜನಿಕ ಶೌಚಾಲಯವಾಗಿತ್ತು ಇಡೀ ಸಂಸ್ಥೆ. ಅಲ್ಲಿ ನಾವು ಗದ್ದೆ ಬೆಳ್ತಿದ್ದೀವಿ, ಇದೇ ಹೊಲದಾಗ ನಾವು ಶೇಂಗಾ ಬೆಳೆದ ಬರ್ತೀವಿ, ಶೇಂಗಾ ಕಿತ್ತು ತರೋದೀವಿ, ರಾತ್ರಿ ಶೇಂಗಾ ಕಾದೀವಿ. ಯಾಕಂತಂದರೆ ಇಲ್ಲೆಲ್ಲ ಬೆಳೆದಿದ್ದೀವಿ. ನಂತರದಲ್ಲಿ ಬಹುಶಃ ಇವೆಲ್ಲ ಆದಮೇಲೆ 95ಕ್ಕೆ ನಮ್ಮದು ಪಟ್ಟಾಭಿಷೇಕ ಆಯಿತು. 95 ನಂತರದಲ್ಲಿ ಒಂದೊಂದು ಕಾರ್ಯವನ್ನು ಮಾಡ್ತಾ ಈಗ 15 ಎಕರೆ ಈ ಶಿಕ್ಷಣಕ್ಕಾಗಿ ಮೀಸಲಿದೆ. 15 ಎಕರೆ ಸುತ್ತ ಕಂಪೌಂಡ್ ಮಾಡಿದ್ದೇವೆ. ಯಾರೂ ಹೊರಗಿನವರು ಒಳಗೆ ಬರಬಾರ್ದು. ಮಕ್ಕಳಿಗೆ ಇಲ್ಲಿ ಸೇಫ್ಟಿ ಇದೆ.
ಇಲ್ಲಿ ಸುರಕ್ಷಿತವಾಗಿರ್ತಾ ಇದೆ. ಯಾವ ಮಕ್ಕಳಿಗೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇಡೀ 15 ಎಕರೆ ಕಾಂಪೌಂಡ್ ಇದೆ, ಒಂದೇ ಗೇಟು. ಎಲ್ಲರೂ ಇಲ್ಲಿ ಬರಬೇಕು, ಇಲ್ಲಿ ಹೋಗಬೇಕು. ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ ಸುತ್ತು 15 ಎಕರೆ ಕಾಂಪೌಂಡ್ ಒಳಗೆ CCTV ಕ್ಯಾಮ್ರಾ ಹಚ್ಚಿದ್ವಿ. ಯಾರೆಲ್ಲ ಹುಡುಗರು ಅಡ್ಡಾಡಲಿ ಅವರೆಲ್ಲ ಚಿತ್ರೀಕರಣ ಮಾಡ್ತದೆ. ಜೊತೆಗೆ ಇಲ್ಲಿ ಏನು ಇದೇ ದಾರಿಯಿಂದ ಹೋಗ್ಬೇಕು, ಇದೇ ದಾರಿಯಿಂದ ಬರಬೇಕು. ಯಾರು ನಮ್ಮ ಸಿಬ್ಬಂದಿ ಬರ್ತಾ ಇದ್ದಾರೆ ಎಲ್ಲ ಸಿಬ್ಬಂದಿಯವರು ಅಲ್ಲಿ ಆಟೋಮೆಟಿಕ್ವಾಗಿ ಅವ್ರು ಏನು ಮಾಡಬೇಕಲ್ಲ, ಅವ್ರು ಸುಮ್ಮನೆ ನಿಂತರೆ ಸಾಕು, ತಾನೇ ಆಟೋಮೆಟಿಕ್ ಹಾಜರಾತಿ ಮುಖ ಪ್ರಿಂಟು. ಅಂದರೆ ಯಾರು ಬರ್ತಾರೋ ಯಾರು ಹೋಗ್ತಾರ ಈ ಸಂಸ್ಥೆದೊಳಗೆ ಅವೆಲ್ಲವನ್ನ ಇಲ್ಲಿ ಅಳವಡಿಸ್ಕೊಂಡು ಇವತ್ತಿನ ತಂತ್ರಜ್ಞಾನ ಅವಶ್ಯಕತೆ ಅದ. ಆ ದೃಷ್ಟಿಯಿಂದ ಈ ಸಂಸ್ಥೆ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಪ್ರತಿ ವರ್ಷ ಈ ಒಂದು ಸಂಸ್ಥಾಪನಾ ದಿನಾಚರಣೆಯನ್ನು ಮಾಡುತ್ತೀವಿ ಅಂತ ತಿಳ್ಕೊಂಡು ಹೇಳಿ, ಹೋದ ವರ್ಷ ನಮ್ಮ ಶರಣೇಗೌಡರು ಬಹುಶಃ ಆ ಶರಣೇಗೌಡರು ತಮ್ಮ ತಂದೆ ತಾಯಿ ಹೆಸರಿಟ್ಟಿದ್ದಕ್ಕೆ ನಮ್ಮ ಚನ್ನಬಸವ ಸ್ವಾಮಿ ಗ್ರೂಪ್ ಕೊಡ್ತು, ನಾನು ಹಿಡ್ತೀನಿ ಅಂತಂದು. ಆಯ್ತು, ಯಾಕಂದ್ರೆ ಅವರು ಕನ್ನಡ ಮಾಧ್ಯಮ ಶಾಲೆಗೆ ಅವ್ರ ತಂದೆ ತಾಯಿ ಗಂಗಮ್ಮ ಗುರುಪಾದಗೌಡ ಮಾಲಿ ಪಾಟೀಲ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಅಂತ ತಿಳ್ಕೊಂಡು ಹೋದ ವರ್ಷ ಇದೇ ಕಾರ್ಯಕ್ರಮದೊಳಗೆ ನಮ್ಮ ಶರಣೇಗೌಡರ ತಂದೆ ತಾಯಿ ಹೆಸರಲ್ಲೇ ಒಂದು ಶಾಲೆಯನ್ನು, ಅದು ಮೊದಲಿಂದ ಇತ್ತು, ಅದಕ್ಕೆ ಶಾಲೆಗೆ ನಾಮಕರಣ ಮಾಡಿ ಅದು ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ದಾಖಲಾತಿ, ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡ್ತಾ ಬಂದಿದೆ. ನಮ್ಮ ಗುರುಪಾದಗೌಡರು ನಂತರದಲ್ಲಿ ನಮ್ಮ ಶರಣಗೌಡರು, ಯಾಕಂದ್ರೆ ಗುರುಪಾದಗೌಡರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕಡಿಮೆನೆ. ಬಹುಶಃ ನಾನು ಹೇಳ್ತಾ ಇದ್ದೇನೆ, ನನಗೆಲ್ಲ ಇಷ್ಟು ಶಕ್ತಿ, ಇಷ್ಟು ಒಂದು ಜ್ಞಾನ, ಇಷ್ಟು ಒಂದು ಚುರುಕುತನ, ಒಂದು ಆಡಳಿತಾತ್ಮಕವಾಗಿರ್ತಕ್ಕಂಥ ಬುದ್ಧಿಶಕ್ತಿ ಕೊಟ್ಟವರೇ ಗುರುಪಾದಗೌಡ. ಆ ಗುರುಪಾದಗೌಡ ನಾನು ಯಾವತ್ತೂ ನೆನೆಸ್ತಿರ್ತೀನಿ. ಅವರ ಮಗನಾಗಿರ್ತಕ್ಕಂಥ ಶರಣಗೌಡ ಅವರಂತೆ ನಿಷ್ಠೆ ಉಳ್ಳವನಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ನನ್ನ ಕಮಿಟಿ ಲಿಂಗಪ್ಪನವರು, ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು, ನಮ್ಮೆಲ್ಲ ಇನ್ನೊಂದು ಯಾವತ್ತು ಆಡಳಿತ ಮಂಡಳಿಯವರು ಭಾಳ ಉತ್ತಮವಾಗಿರ್ತಕ್ಕಂಥ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳಿ ಇವತ್ತು ಈ ಎಲ್ಲ ಕಾರ್ಯ ನಡೆಸ್ತಾ ಇದ್ದೆ. ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಜನ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ ಕೆಲಸ ಮಾಡಿದ್ರು. ಒಬ್ಬರ ಹೆಸರು ನನ್ನ ಹೆಸರಲ್ಲ ನಿನ್ನ ಹೆಸರು ಅಂತಲ್ಲ, ಇವತ್ತು ಎಲ್ಲ ಮುನ್ಸಿಪಾಲಿಂದ ಹಿಡಿದು ಆಯಾಗಳವರೆಗೆ ಪಿಯುನವರೊಳಗೆ ಎಲ್ಲರೂ ನಿಂತು ನೀವು ಕೆಲಸ ಮಾಡಿದಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಕರುಣಿಸಲಿ. ನಿಮ್ಮೆಲ್ಲರಿಗೂ ನಮ್ಮ ಸಂಘದಿಂದ ಕೃತಜ್ಞತೆ ಅಂತ ಹೇಳೋದ್ರ ಜೊತೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸುತ್ತಾ ಇದು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದೆ. ತಾವೆಲ್ಲ ತಾಯಂದಿರು ಅತಿಥಿಗಳು ಎಲ್ಲ ಇಲ್ಲಿ ವ್ಯವಸ್ಥೆ ಆಗಿದೆ. ವಿದ್ಯಾರ್ಥಿಗಳಿಗೆ ಇಲ್ಲೆಲ್ಲ ವ್ಯವಸ್ಥೆ ಇದೆ. ನಮ್ಮೆಲ್ಲ ಸಿಬ್ಬಂದಿ ಚೆನ್ನಾಗಿ ವ್ಯವಸ್ಥೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ, ನಮಗೆ ಇನ್ನೊಂದು ನಮ್ಮ ಪೂಜ್ಯ ಹುಚ್ಚೇಶ್ವರ ಮಹೋತ್ಸವ ನಮ್ಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಅಜ್ಜವರು ಆ ಮಠಕ್ಕೆ ಇವ್ರು ಸಣ್ಣವರಿದ್ರು, 3 ವರ್ಷಕ್ಕಿದ್ದಾಗ ಇವ್ರನ್ನ ಮಠಕ್ಕೆ ಮಾಡಿದ್ರು ಅಜ್ಜವರು, ಪತ್ರಪ್ಪಜ್ಜವರು. ನಮಗೆ ಭಾಳ ಆತ್ಮೀಯವಾಗಿರ್ತಕ್ಕಂಥ ಸಂಬಂಧಿ ಮಠ. ಬಹುಶಃ 4-5 ತಲೆ ತಲಾಂತರದಿಂದ ನಮ್ಮೆಲ್ಲ ಬಳಗ, ರಕ್ತ ಸಂಬಂಧ ಬಳಗ, ಅವರಿಗೆ ತನಿಖೆ ಕೊಡೋದು, ಮಠಕ್ಕೆ ನಮ್ಮ ಬಂಧುಗಳು ಕೊಡೋದು, ಹೀಗೆ ಅನೇಕ ಇದದ 10ನೇ ಸ್ವಾಮಿಗಳು ಈ ಪೀಠದಲ್ಲಿ 10ನೇ ಸ್ವಾಮಿಗಳು ಅಂತ ಬರ್ತಾ ಇದ್ದಾರೆ. ಅವರ ಅಕ್ಕನ ಮಗ ಪತ್ರಪ್ಪಜ್ಜವರು. ನಂತರದಲ್ಲಿ 11ನೇ ಸ್ವಾಮಿಗಳ ಸಂಬಂಧಿಕರು ಅವ್ರ ಅಕ್ಕನ ನಮ್ಮ ಕುಟುಂಬಕೇರಿ ಕೊಟ್ಟಿತ್ತು. ಆ ಕುಟುಂಬಕೇರಿ ವಂಶ ನಾವೆಲ್ಲ ಅದೀವಿ. ಹೀಗೆ ಆ ಕುಟುಂಬಕೇರಿಗೂ ಮತ್ತು ಹುಚ್ಚಪ್ಪನ ಮಠಕ್ಕೂ ಭಾಳ ಅವಿನಾವ ಸಂಬಂಧ. ಇವತ್ತು ನನ್ನ ಈ ಮಠಕ್ಕೆ ಮಾಡಬೇಕಾದ್ರೆ 12ನೇ ಅಜ್ಜವರು ಇದಕ್ಕಿಂತ ಹಿಂದಿನವರು ಕಮಿಟಿಗೆ 12ನೇ ಶ್ರೀಗಳಂತ ವಿಶೇಷ ಸ್ವಾಮಿಗಳು ನನ್ನ ಮೇಲೆ ಭಾಳ ಆತ್ಮೀಯ ಪ್ರೀತಿದ್ರು. ನಾನು ಊರಿಗೆ ಬಂದ್ರಂದ್ರೆ ಪ್ರತಿ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಕುಟುಂಬಕೇರಿ ಬಿಡ್ತಿದ್ರು. ನಾನು ಕರ್ಕೊಂಡು ಹೋಗ್ತಿದ್ರು. ಕರ್ಕೊಂಡೋಗಿ ನನಗೆ ಅಭ್ಯಾಸ ಮಾಡ್ಸೋಕ್ಕೆ ಅವರೇ ಕಾರಣರು. ನನ್ನ 8ನೇ ತರಗತಿಗೆ ಹಚ್ಚಬೇಕಂತ ತಿಳ್ಕೊಂಡು ಕುಟುಂಬಕೇರಿಯಿಂದ ಕಮಿಟಿಗೆ ಕರ್ಕೊಂಡು ಹೋದ್ರು. ಅದು ಯಾವ ಅಜ್ಜವರು ಬಂದು ಒಂದು ಕಾರ್ ಅಪಘಾತದಲ್ಲಿ ಸ್ವಲ್ಪ ತೊಂದರೆಯಾಗಿ ಅಲ್ಲೇ ಆರೈಕೆ ಹಾಕತ್ತಿದ್ರು. ಅದು ಏನೋ ಗೊತ್ತಿಲ್ಲ. 12ನೇ ಅಜ್ಜವರು ನಮ್ಮ ಹಳ್ಳೂರು ಗುರುಸಿದ್ದಪ್ಪ ಅಂತ ಅಜ್ಜಿದ್ದ, ಅಂದ್ರೆ ಪತ್ರಪ್ಪಜ್ಜರು ಸ್ವಾದರು ಮಾವು ಅಲ್ಲಿ ಕಮಿಟಿಗೆ ಗೊತ್ತಾಗಿದ್ದ. ಅವ್ನ ಮುಖಾಂತರ ಏನು ಮಾಡಿದ್ರು ಗೊತ್ತಿಲ್ಲ. ನನ್ನ ಮರಳಿಯವರಾಗಿ ನಾನು ಬಿಟ್ಟವರೇ 12ನೇ ಹೊಳಿ ಹುಚ್ಚೇಂದ್ರ ಸ್ವಾಮಿ ಹಿಂದಿನ ಅವರ ಆ ಸಂಬಂಧ, ಆ ಒಂದು ಬಾಂಧವ್ಯ ಇವತ್ತಿಗೂ ಅಂತರವಾಗಿದೆ. ನಾನೀಗ ಹೇಳ್ತಾ ಇದ್ದೇನೆ, ಮುಂದೆ ಏನೋ ಈ ಮಟ್ಟಕ್ಕೆ ಸಮಸ್ಯೆ ಆಗ್ತಂದ್ರೆ ಅವರೇ ಅಧಿಕಾರಿಗಳು ಹೇಳ್ಬೇಕಾಗ್ತದೆ. ಯಾಕಂತಂದರೆ ಸಂಬಂಧಗಳು ಕಳಿತು ಹೋಗಬಾರ್ದು.
ಸಂಬಂಧಗಳು ದೂರ ಆಗಬಾರ್ದು. ಆ ದೃಷ್ಟಿಯಿಂದಲೇ ಪೂಜ್ಯರು ಇವತ್ತು ಆಗಮಿಸಿದ್ದಾರೆ. ಅವರಿಗೂ ನನ್ನ ದೀರ್ಘದಂಡ ನಮಸ್ಕಾರ ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳು ವಿರಾಮ ಕೊಡ್ತೀನಿ. ನಮ್ಮ ಸಂಸ್ಥೆಯು ಬೆಳೆದು ಬಂದಿರತಕ್ಕಂಥ ಹಾದಿಯನ್ನ ತಮ್ಮ ಆಶೀರ್ವಚನದ ಮೂಲಕ ಕಡೆಗೆ ಕರೆದೊಯ್ಯಲಿ. ಪೂಜ್ಯರ ಆಶೀರ್ವಾದವ ಸದಾ ನಮ್ಮ ಮೇಲೆ ಇರಲಿ ಎಂದು ಬೇಡುತ್ತಾ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಗಳವರಿಗೆ, ಅತಿಥಿ ಮಹೋದಯರಿಗೆ, ಗಣ್ಯಮಾನ್ಯರಿಗೂ, ದೂರದರ್ಶನ ಮಾಧ್ಯಮದವರಿಗೂ, ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಯಾಗಲು ಸಹಕರಿಸಿದ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಎಲ್ಲ ಮುಖ್ಯಸ್ಥರಿಗೆ, ಉಪನ್ಯಾಸಕ ಸಿಬ್ಬಂದಿಯವರಿಗೆ ಹಾಗೂ ಶಿಕ್ಷಕ ವರ್ಗದವರಿಗೂ, ಪ್ರಮುಖವಾಗಿ ಅಂಗಸಂಸ್ಥೆಯ ಎಲ್ಲ ವಿದ್ಯಾರ್ಥಿನಿಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿರಾಮವನ್ನ ನೀಡ್ತಾ ಇದ್ದೀನಿ. ಧನ್ಯವಾದಗಳು. ಸರಿಯಾಗಿ ಮಧ್ಯಾಹ್ನ